ನಮಸ್ಕಾರ. ಅಖಾಡ ಬಿಗ್ ಫೈಟ್ಗೆ ಸ್ವಾಗತ. ನಾನು ಪ್ರಭು ಹಾದಿಮನಿ. ನಾವಿವತ್ತು ಉತ್ತಮವಾದಂಥ ಚರ್ಚೆಯನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಕಾರಣ ಅಂತ ಹೇಳಿದ್ರೆ, ನಮ್ಮಲ್ಲಿ ಅರಣ್ಯ ಸಂಪತ್ತು ಬಹಳ ಇದೆ, ಕರ್ನಾಟಕದಲ್ಲಿ ಹೇರಳವಾಗಿದೆ. ಅದು ನಮ್ಮ ಗರಿ ಕೂಡ ಹೌದು. ಪಶ್ಚಿಮ ಘಟ್ಟಗಳು ಕೂಡ ಹಸಿರನ್ನು ಹೊತ್ತು ಮಲಗಿದಾವೆ. ಒಂದು ದುರಂತ ಅಂತ ಹೇಳಿದ್ರೆ, ಕಾಡಾನೆಗಳನ್ನು ಉಳಿಸಿಕೊಳ್ಳೋಕ್ಕಾಗ್ತಾ ಇಲ್ಲ. ಆನೆ ಕಾರಿಡಾರ್ ಅಂತ ಕರಿತೀವಿ. ಆನೆಗಳು ಸ್ವಾಭಾವಿಕವಾಗಿ ಸರಳವಾಗಿ ಸಂಚರಿಸುವಂಥ ಒಂದು ಮಾರ್ಗ ಅಂತ ಕರಿತೀವಿ. ಆನೆ ಕಾರಿಡಾರ್, ಆನೆ ಪಥ, ಆನೆ ಮೊಗಸಾಲೆ ಅಂತ ಹೇಳ್ತೀವಿ. ಆನೆ ಕಾರಿಡಾರ್ಗಳನ್ನ ನೋಡೋದಾದ್ರೆ ಶಿಥಿಲಾವಸ್ಥೆಗೆ ಹೋಗಿದ್ದಾವೆ. ವರ್ಷದಿಂದ ವರ್ಷಕ್ಕೆ ಕುಂಠಿತವಾಗ್ತಾ ಇದ್ದಾವೆ, ನಶಿಸಿ ಹೋಗ್ತಾ ಇದ್ದಾವೆ. ಮಾನವನ ಹಸ್ತಕ್ಷೇಪ ಹೆಚ್ಚಾಗ್ತಾ ಇದೆ. ನೋಡಿ, ಆನೆ ಕಾರಿಡಾರ್ ಇರುವಲ್ಲಿ ಹೋಮ್ ಸ್ಟೇ, ರೆಸಾರ್ಟು, ಕಟ್ಟಡಗಳು, ಅಕ್ರಮವಾದಂಥ ಭೂ ಒತ್ತುವರಿ ಇದೆಲ್ಲವೂ ಕೂಡ ಅವ್ಯಾಹತವಾಗಿ ನಡೀತಾ ಇದೆ. ಇದಕ್ಕೆ ಕಾರಣ ಯಾರು? ನಾವೇ ಮನುಷ್ಯರು. ಅತಿಯಾದಂತಹ ಒಂದು ಆಸೆಯಿಂದಾಗಿ ಈ ರೀತಿಯಾಗಿ ಘಟನೆಗಳಾಗ್ತಾ ಇದೆ. ಕಾಡು ಪ್ರಾಣಿಗಳು ಮತ್ತು ಮಾನವನ ಸಂಘರ್ಷ ಆಗುತ್ತೆ. ಅದರಲ್ಲೂ ಕಾಡಾನೆಗಳು ಯಾಕೆ ದಾಳಿ ಮಾಡ್ತವೆ, ಯಾಕೆ ಜಮೀನುಗಳಿಗೆ ಬರ್ತವೆ, ಯಾಕೆ ನಾಡಿಗೆ ನುಗ್ತವೆ? ಕಾರಣ ಅವರ ಖಾಸಗಿತನವನ್ನ ನಾವು ಅತಿಕ್ರಮಿಸಿಕೊಳ್ತಾ ಇದ್ದೀವಿ. ಅಲ್ರಿ, ಆನೆ ನಡೆದಿದ್ದೇ ದಾರಿ ಅಂತ ಹೇಳ್ತೀವಿ. ಯಾಕಂದ್ರೆ ಆನೆಯ ಗಾತ್ರ ಮತ್ತು ಆನೆಯ ಆ ಒಂದು ತೂಕವನ್ನ ನೋಡಿ ನಾವು. ಹಾಗಾಗಿನೇ ಈಗ ಆ ಒಂದು ಪಥದಲ್ಲಿ ನಾವು ಹೋದ್ರೆ ಆನೆ ಮತ್ತೆ ಅಲ್ಲಿ ಸುಮ್ಮನೆ ಇರುತ್ತಾ? ಅದು ಕೂಡ ಆಹಾರವನ್ನು ಹುಡುಕೊಂಡು ಅಥವಾ ಆಶ್ರಯವನ್ನು ಹುಡುಕೊಂಡು, ನೀರನ್ನು ಹುಡುಕೊಂಡು ಬಂದೇ ಬರುತ್ತೆ. ಅಂದ್ರೆ ಇಲ್ಲಿ ನಮ್ಮಲ್ಲಿ ನಾವು ನೋಡೋದಾದ್ರೆ, ಕೆಲವು ಅಂಕಿಅಂಶಗಳ ಆಧಾರದ ಮೇಲೆ ನೋಡೋದಾದ್ರೆ ನೋಡಿ, ನಮ್ಮಲ್ಲಿ 6,000ಕ್ಕಿಂತ ಹೆಚ್ಚು ಆನೆಗಳಿದಾವೆ. ಅತಿ ಹೆಚ್ಚಿನ ಆನೆಗಳನ್ನ ಕರ್ನಾಟಕವೇ ಹೊಂದಿದೆ. ಅದಾದ್ಮೇಲೆ ಆನೆ ಕಾರಿಡಾರ್ಗಳು ನಮ್ಮಲ್ಲಿ ಎಷ್ಟಿದಾವೆ? ಬರೀ 9. ಇಡೀ ದೇಶದಂತ 150 ಇದಾವೆ, ನಮ್ಮಲ್ಲಿ ಬರೀ 9 ಇದಾವೆ. ಯಾಕೆ ಕಾರಣ? ಹಾಗಾದ್ರೆ ಇವ್ರು ಹೇಗೆ ನಿರ್ಧಾರ ಮಾಡ್ತಾರೆ? ಯಾವುದೇ ಸರ್ಕಾರ ಬರಲಿ, ಇದಕ್ಕೆ ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ. ಬರೀ ತಾತ್ಕಾಲಿಕವಾದಂತಹ ಪರಿಹಾರವನ್ನ, ಈಗ ಯಾವುದೋ ಸೋಲಾರ್ ಬೇಲಿ ಹಾಕಿದೆ, ಜೊತೆಗೆ ಅಲ್ಲೇನೋ ಕಂದಕವನ್ನು ನಿರ್ಮಾಣ ಮಾಡುವುದಾಗಿರ್ಬೋದು, ಇನ್ನೊಂದು ತಂತಿ ಬೇಲಿ ಹಾಕುವುದಾಗಿರ್ಬೋದು, ರೈಲ್ವೆ ಬ್ಯಾರಿಕೇಡ್ ಮಾಡುವುದಾಗಿರ್ಬೋದು. ಈ ರೀತಿಯಾದಂಥ ಕ್ರಮಕ್ಕೆ ಮಾತ್ರ ಮುಂದಾಗುತ್ತೆ. ಅದು ಟೆಂಪರವರಿ. ಆದರೆ ಶಾಶ್ವತವಾದಂಥ ಪರಿಹಾರ, ಕಾಡಾನೆ ಮತ್ತು ಮಾನವ ಸಂಘರ್ಷ ತಡಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಆನೆ ಕಾರಿಡಾರ್ಗಳ ಒಂದು ನಿರ್ಮಾಣ ಅತ್ಯವಶ್ಯಕವಾಗಿದೆ. ಹಾಗಾದ್ರೆ ಯಾಕೆ ಈ ನಿರ್ಲಕ್ಷ್ಯ? ನೋಡಿ, ಆನೆ ಅನ್ನೋದು ನಮ್ಮ ಸಾಂಪ್ರದಾಯಿಕವಾದಂಥ ರಾಷ್ಟ್ರೀಯ ಪ್ರಾಣಿ. ಅದು ಅದರದ್ದೇ ಆದಂಥ ಒಂದು ಗೌರವ ಇದೆ ಅದಕ್ಕೆ. ಮತ್ತು ಸಂಘಜೀವಿ ಅದು. ನಾವು ಹೇಗೆ ಮನುಷ್ಯರು ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ಅಂತ ಬದುಕ್ತೀವೋ, ಅದು ಕೂಡ ಹಾಗೆ. ಹಿಂಡಾಗಿ ಆನೆಗಳು ಬರ್ತಾವೆ ಲಗ್ಗೆ ಇಟ್ಟು. ಹಾಗಾಗಿನೇ ಈಗ ಆನೆಗಳನ್ನು ಕಾಪಾಡುವಂತಹ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕರ ಮೇಲಿದೆ ಮತ್ತು ಸರ್ಕಾರಗಳ ಮೇಲಿದೆ. ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಮೊದಲನೇದಾಗಿ ಪರಿಸರವಾದಿಗಳಾಗಿರುವಂತಹ ಜೋಸೆಫ್ ಹೂವರ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಇವತ್ತು ಆನೆ ಕಾರಿಡಾರ್ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ ಸರ್. ಅದರ ಅಂಕಿ ಸಂಖ್ಯೆಗಳು ಕೂಡ ನಾವು ತೆಗೆದುಕೊಂಡಿದ್ದೇವೆ ಸರ್. ನಮ್ಮಲ್ಲಿ ಅತಿ ಹೆಚ್ಚಿನ ಆನೆಗಳು ಓಕೆ, ಬಟ್ ಕಾರಿಡಾರ್ಗಳ ಸಂಖ್ಯೆ ಕಡಿಮೆ ಇದೆ. ಅಂದ್ರೆ ಈ ಆನೆ ಕಾರಿಡಾರ್ಗಳನ್ನ ನಿರ್ಮಾಣ ಮಾಡುವುದು ಅಂದ್ರೆ ಹೇಗೆ ನಿರ್ಧಾರ ಮಾಡ್ತಾರೆ? ಎಲ್ಲೆಲ್ಲಿ ಆ ಆನೆಗಳು ಮತ್ತು ಮಾನವ ಸಂಘರ್ಷ ಜಾಸ್ತಿ ಇದೆಯೋ ಅಲ್ಲಿ ಮಾತ್ರ ಆಯ್ಕೆ ಮಾಡ್ಕೊಳ್ತಾರೋ, ಅಥವಾ ಆನೆಗಳ ಸಂಖ್ಯೆ ಹೆಚ್ಚಂತ ಸಂದರ್ಭದಲ್ಲಿ ಅಲ್ಲಿ ಆಯ್ಕೆ ಮಾಡ್ತಾರೆ? ಹೇಗೆ? ಅಲ್ಲ, ಈಗ ಒಂದು ಕಾರಿಡಾರ್ ಅಂದ್ರೆ ಎಲಿಫೆಂಟ್ ಕಾರಿಡಾರ್ ಅಥವಾ ಅನಿಮಲ್ ಕಾರಿಡಾರ್ ಅಂತ ಅದು ಎಷ್ಟೋ ವರ್ಷಗಳಿಂದ ಹಂಗೆ ಇದೆ, ಶತಮಾನದಿಂದ ಆ ತರನೇ ಇದೆ. ಆ ರೂಟ್ ಒಳಗೆ ಹೋಗೋದು, ಕರೆಕ್ಟ್. ಪ್ರಾಣಿಗಳು ಅದೇ ರೂಟ್ ಒಳಗೆ ಹೋಗುತ್ತೆ. ಅದು ಮ್ಯಾಪ್ ಆಗಿರುತ್ತೆ ಬ್ರೈನ್ ಒಳಗೆ, ಅದು ಪಾಟಿಗೆ ಅದು ಹೋಗುತ್ತೆ. ಸೊ ಅದನ್ನ ನಾವು ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಮಾಡ್ಬಿಟ್ಟಿದ್ವಿ. ಏನು, ನಮ್ಮ ಮೈನಿಂಗ್ ಇರ್ಲಿ, ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಇರ್ಲಿ, ಮತ್ತೆ ರಿಸಾರ್ಟ್ಸ್ ಇರ್ಲಿ, ಲೀನಿಯರ್ ಪ್ರಾಜೆಕ್ಟ್ಸ್ ಇರ್ಲಿ, ಮತ್ತೆ ಮೋಜು ಮಜಾ ಮಾಡಕ್ಕೆ ರಾಂಚ್ಗಳು ಎಲ್ಲ ಮಾಡಿ ಇವತ್ತಿನ ಸಿಚುವೇಶನ್ ಏನಾಗಿದೆ ಅಂದ್ರೆ, ನಾವು ಕಾರಿಡಾರ್ ನೆಲ್ಲ ಪಾಲ್ ಮಾಡಿ ಇವತ್ತು ಮಾನವ ಮತ್ತೆ ವನ್ಯಜೀವಿ ಸಂಘರ್ಷ ಜಾಸ್ತಿ ಆಗಿದೆ ಇತ್ತೀಚೆಗೆ. ಈಗ ನೀವ್ ಹೇಳಿದ್ರಿ 9 ಕಾರಿಡಾರ್ ಇದೆ. ನಾವ್ ಇನ್ನ ಆ 9 ಕಾರಿಡಾರ್ ನಾವು ರೀಎಸ್ಟಾಬ್ಲಿಷ್ಮೆಂಟ್ ಮಾಡಬಹುದು, ತಿರ್ಗಾ ವಾಪಸ್ ಮಾಡಬಹುದು, ಪ್ರಯತ್ನ ಮಾಡಿದ್ರೆ ಮಾಡಬಹುದು. ನನ್ ಜ್ಞಾಪಕ ಇದೆ 2019 ಒಳಗೆ ಒಂದು ಪ್ರಯತ್ನ ಆಗಿತ್ತು. ಸರ್ ಹಾಗೇರಿ ನಾನು ಬರ್ತೀನಿ ಸರ್. ಇನ್ನೊಬ್ರು ಅತಿಥಿ ಇದ್ದಾರೆ ನಮ್ಮ ಜೊತೆಗೆ. NECF ನ ಕಾರ್ಯದರ್ಶಿ ಆಗಿರುವಂತಹ ಶಶಿಧರ್ ಶೆಟ್ಟಿ ಇದ್ದಾರೆ. ಶಶಿಧರ್ ಶೆಟ್ಟಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ.
Yes, well, I'm on your statement. ಎಸ್ ಹೂವರ್ ಸರ್ ಹೇಳ್ತಾ ಇದ್ರಿ ಈಗ ಎಸ್ಟಾಬ್ಲಿಷ್ ಮಾಡೋದ್ ಬಗ್ಗೆ. ಹೌದು, 2019 ಒಳಗೆ ನಮ್ಮ ಬಾಲ್ಚಂದ್ರ ಅಂದ್ಬಿಟ್ಟು CF ಇದ್ರು ಬಂದೀಪುರ್ ಒಳಗೆ. ಅವರು ಚರ್ಚೆ ಮಾಡ್ಕೊಂಡು ಬಂದೀಪುರಿಂದ ಸತ್ಯಮಂಗಲ ಕಾರಿಡಾರ್ನ ಕನ್ಯಾನ್ಪುರ ಕಾರಿಡಾರ್ನ ಇದ್ ಮಾಡ್ಬೇಕು ಅಂದ್ಬಿಟ್ಟು ಅವ್ರು ಬಹಳ ಪ್ರಯತ್ನ ಮಾಡಿ ಬಾಂಬೆಯಿಂದ ಒಂದಷ್ಟು ಜನ ಬಂದು ಮಾತಾಡಿ ಎಲ್ಲ ಮಾಡಕ್ ಹೋದ್ರು. ಒಂದು ಅವರು ಶುರು ಮಾಡಿದನ್ನ ಬೇರೆಯವ್ರು ಯಾರು ಮುಂದಕ್ಕೆ ತಗೊಂಡ್ ಹೋಗ್ಲಿಲ್ಲ. ಅಲ್ಲಿ ಒಂದಷ್ಟು ಜನ ಜಾಗ ಕೊಡಕ್ಕೂ ತಯಾರಾಗಿದ್ರು. ಸೊ ಆದ್ರೆ ಅದು ಏನು ಸಕ್ಸಸ್ ಆಗ್ಲಿಲ್ಲ. ಸೊ ನಾವೀಗ ಇರೋ ಕಾರಿಡಾರ್ನ ನಾವು ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ. ಈಗ ನೀವು ತಮಿಳ್ನಾಡಿಗೆ ಹೋಗಿ ಅವರು ಎಕ್ಸ್ಟ್ರಾ ಕಾರಿಡಾರ್ಗಳು ಮಾಡ್ಕೊಂಡು ರಿಕವರ್ ಮಾಡ್ಕೊಂಡ್ ಬರ್ತಿದ್ದಾರೆ, ಹೊಸ ಹೊಸ ಮ್ಯಾಪ್ ಗಳಾಗಿದೆ. ಈಗ ನಮ್ದು ಒಂದು ಎಲಿಫೆಂಟ್ ಕಾರಿಡಾರ್ ಒಂದು ಕಮಿಟಿ ಇತ್ತು. ಅದ್ರೊಳಗೊಬ್ರು ವರ್ಮಾ ಅಂತಿದ್ದಾರೆ, ಸುರೇಂದ್ರ ವರ್ಮಾ ಅಂದ್ಬಿಟ್ಟು ಒನ್ ಆಫ್ ದ ಬೆಸ್ಟ್ ಎಲಿಫೆಂಟ್ ಕನ್ಸರ್ವೇಷನಿಸ್ಟ್ ಇನ್ ದ ಕಂಟ್ರಿ ಅಂತ ಹೇಳ್ಬೋದು. ಅವರು ಅದನ್ನ ಕೆಲಸ ಮಾಡ್ಕೊಂಡಿದ್ದಾಗ ಅವರು ಎಲ್ಲಾ ಮ್ಯಾಪ್ ಮಾಡಿದ್ದಾರೆ. ಅವ್ರು ಎಷ್ಟು ಮಟ್ಟಿಗೆ ಅವ್ರಿಗೆ ನಾವು ಥ್ಯಾಂಕ್ ಯು ಹೇಳ್ಬೇಕಂದ್ರೆ, ಇವ್ರು ಮಯಮ್ನಾರು ಈ ಅಸ್ತಂಕ ಹೋಗ್ಬಿಟ್ಟಿದ್ದಾರೆ ಕಾರಿಡಾರ್ ಹುಡ್ಕೊಂಡು ಇಂಡಿಯಾದೊಳಗೆ. ಸೊ ಇಲ್ಲಿ ಕರ್ನಾಟಕ ಮ್ಯಾಪಿಂಗ್ ಮಾಡಿದಾಗ ಅವ್ರು ಕೊಟ್ಟಿದ್ದಾರೆ, ಇಲ್ಲಿ ಕಾರಿಡಾರ್ ಇದೆ ಅಂದ್ಬಿಟ್ಟು. ಅದೇ ಕಾರಿಡಾರ್ ಕಮಿಟಿ ಒಳಗೆ ಸಂಜಯ್ ಗುಬ್ಬಿನೂ ಇದ್ರು. ಅದ್ ಏನಾಯ್ತು ಅಂತ ಗೊತ್ತಿಲ್ಲ, ಅವ್ರಿಬ್ರೊಳಗೆ ಏನು ವಿರೋಧ ಆಯ್ತು. ಆದ್ರೆ ಅವು ನಮ್ಮ ಸುರೇಂದ್ರ ವರ್ಮದ್ ಮೇಲೆನೆ ಒಬ್ರು ಆರೋಪ ಮಾಡಿ, ನೀವು ಇವ್ರನ್ನ ಬಿಟ್ರೆ ನಿಮ್ ಜಾಗ ಎಲ್ಲ ತಗೊಂಡ್ಬಿಡ್ತಾರೆ ಅಂದ್ಬಿಟ್ಟು ಅವ್ರ ಮೇಲೆ ಪ್ಯಾಂಪ್ಲೆಟ್ಸ್ ಎಲ್ಲ ಹಾಕಿ ನಮ್ಮ ಬಂದೀಪುರ್ ಒಳಗೆ ಜನ ಅವ್ರ ಮೇಲೆ ರೇಗಾಗಿ ಅವರು ನನಗೆ ಈ ಕೆಲ್ಸನೇ ಬೇಡ ಬೇಕಾಗಿಲ್ಲ ಅಂದ್ಬಿಟ್ಟು ಅವ್ರು ಬೇಜಾರಾಗಿ ಹೋದ್ರು. ಬಟ್ ಅದೇ ತರ ನೀವ್ ನೋಡಿದ್ರೆ ನಮ್ ಸಂಜಯ್ ಗುಬ್ಬಿನ ಕಾರಿಡಾರ್ ಕಮಿಟಿ ಹೋಗಿದ್ರು, ಅವರೇ ಕನ್ಯಾನ್ಪುರ ಕಾರಿಡಾರ್ ಪಕ್ಕನೆ ಅವರು ಒಂದು ಮನೆ ಕಟ್ಟಿದ್ದಾರೆ. ಈಗ ಕುಂದಗೆರೆ ರೇಂಜು ಬಂದೀಪುರ ಕಟ್ಟಿದ್ದಾರೆ. ಸೊ ಈಗ ನಾವ್ ಹೇಳೋದು ಸೈಂಟಿಸ್ಟ್ಗಳೇ, ರಿಸರ್ಚರ್ಗಳು, ಕನ್ಸರ್ವೇಷನಿಸ್ಟ್, ಬಯಾಲಜಿಸ್ಟ್ಗಳು ಅಂತ ಹೇಳಿದಾಗ ಇವರು ಒಂದ್ ಸ್ವಲ್ಪ ಆದ್ರೂ ಗಮನ ಇಟ್ಕೋಬೇಕಾಯ್ತು. ನಾವೇ ಖುದ್ದಾಗಿ ಮಾಡಿದಾಗ ಬೇರೆ ಯಾರು ಮಾಡಲ್ಲ. ಈಗ ಏನಾಗಿದೆ ಅಂದ್ರೆ, ನೀವ್ ಹೇಳ್ತಿದ್ರಲ್ಲ ಕಾರಿಡಾರ್ ರಿಕವರಿ ಆಗ್ಬೇಕು, ಕಾರಿಡಾರ್ಸ್ 9 ಇರೋದು ಅಂದ್ಬಿಟ್ಟು. ಈಗ ರಿಕವರ್ ಮಾಡಕ್ಕೂ ಆಗಲ್ಲ, ಕಾರಿಡಾರ್ ಅಷ್ಟು ಮಟ್ಟಕ್ಕೆ ಡ್ಯಾಮೇಜ್ ಆಗಿದೆ. ಈ ಏನ್ ಬಾಲಚಂದ್ರ ಅವರು ಮಾಡಕ್ ತಯಾರಾಗಿದ್ರು ಆ ಕಾರಿಡಾರ್ ಅಂತ ಈಗ ಪಾಲಾಗ್ಬಿಟ್ಟಿದೆ, ಯಾರು ಏನು ಮಾಡಕ್ ಆಗಲ್ಲ, ಚಿಂದಿ ಮಾಡಕ್ ಬಿಟ್ಟಿದ್ದಾರೆ. ಸೊ ನೀವು ಬೇರೆ ಕಡೆ ನೋಡಿದ್ರೆ ಕೊಡಗು ಕಡೆಗೆ, ನಮ್ಮ ಮೈಸೂರು ಇದರಿಂದ ಕೊಡಗು ಇದಕ್ಕೆ ಅಲ್ಲಿನ ಒಬ್ರು ಕರ್ನಲ್ ಮುತ್ತಣ್ಣ ಅಂತಿದ್ದಾರೆ ಕೊಡಗುಗೆ. ಅವ್ರ ಪ್ರಯತ್ನ ಮಾಡಿ ಅಲ್ಲಿನ ಎಸ್ಟೇಟ್ ಓನರ್ಸ್ ಜೊತೆಲ್ಲ ಸೇರಿ ಕೇರಳ ಕಡೆಯಿಂದ ಮತ್ತೆ ಕೊಡಗು ಕಡೆಯಿಂದ ಮಾತಾಡ್ಕೊಂಡು ಒಂದಷ್ಟು ಜಮೀನ್ ಕೊಂಡ್ಕೋಬೇಕು, ಎಸ್ಟೇಟ್ಗಳು ತಕೊಂಡು ಆನೆಗಳು ಓಡಾಟಕ್ಕೆ ಜಾಗ ಕೊಡ್ಬೇಕು ಅಂದ್ಬಿಟ್ಟು ಅವರು ಪ್ರಯತ್ನ ಮಾಡಿದ್ದಾರೆ. ಎಲ್ಲ ರೆಡಿ ಇದೆ ಅವ್ರ ಹತ್ರ ದಾಖಲೆಗಳು. ಬಟ್ ದುಡ್ಡು ಇಲ್ಲ. ಇನ್ನೊಂದ್ ಕಡೆ ನೀವೀಗ ನೋಡ್ತಿದ್ದೀರಾ, ಎಲ್ಲಾ ಕಡೆನೂ ಆನೆಗಳು ಪ್ರಾಬ್ಲಮ್ ಆಗಿರೋದು ಹಾಸನ್ ಕಡೆ, ಮತ್ತೆ ನಮ್ಮ ಸಕಲೇಶ್ಪುರ, ಹಾಸನ್, ಬೇಲೂರು, ನಿಮ್ಗೆ ಗೊತ್ತು ಎಲ್ಲೆಲ್ಲಿ ತೊಂದರೆಗಳಾಗ್ತಿದೆ. ಆ ಜಾಗದೆಲ್ಲ ಇವರು 2 ವರ್ಷದ ಹಿಂದೆ, 2-3 ವರ್ಷದ ಹಿಂದೆ ಒಂದ್ ಕಮಿಟಿ ಮಾಡಿ ಎಲ್ಲೆಲ್ಲಿ ಆನೆಗಳು ಆಚೆ ಬರ್ತಿದೆ, ಕಾಡಿಂದ ಆಚೆ ಹೋಗ್ತಿದೆ, ತೋಟಗಳಿಗೆ ಹೋಗ್ತಿದೆ, ಅದನ್ನೆಲ್ಲ ಇವರು ಮ್ಯಾಪ್ ಮಾಡ್ಕೊಂಡು ರೆಡಿ ಮಾಡಿದ್ದಾರೆ. ಆ ಕೆಲ್ಸನೂ ಮುಂದಕ್ಕೆ ಹೋಗಿಲ್ಲ. ಎಲ್ಲ ಇದೆ, ಕೆಲಸ ಮಾಡಿದ್ದಾರೆ. ಅಲ್ಲ ಬಟ್ ಸರ್, ಈಗ ಆನೆ ಕಾರಿಡಾರ್ಗಳು ಇದ್ರೂ ಕೂಡ ಈಗ ಆನೆ ದಾಳಿಗಳು ಆಗ್ತಾ ಇದೆ, ಸಂಘರ್ಷ ನಡೀತಾ ಇದೆ ಅಂದ್ರೆ ಅಲ್ಲಿ ಅದಕ್ಕೆ ಪೂರಕವಾದಂತ ಆಹಾರ ಅಥವಾ ಮೇವು ಸಿಗ್ತಾ ಇಲ್ವಾ, ಹೇಗೆ ಸರ್? ಅದು ಒಂದು ಕಾರಣ ಇದೆ. ಒಂದೇನಾಗತ್ತಂದ್ರೆ, ನಮ್ಮ ಕಾಡೊಳಗೆ ಲಂಟಾನ ಬಂದ್ಬಿಟ್ಟಿದೆ, ಎಕ್ಸಾಟಿಕ್ ಸ್ಪೀಶೀಸ್, ಆಮೇಲೆ ಉಪಥ್ಯೂರಿಯಂ ಇದೆ, ಮತ್ತೆ ಒಂದು ಸೆನಾ ಸ್ಪೆಕ್ಟೇಬಲಸ್ ಮರ ಬೆಳೆದ್ಬಿಟ್ಟಿದೆ. ಸೊ ಅದು ಅದ್ರ ಕೆಳಗೆ ಏನು ಬೆಳೆಯಕ್ ಆಗಲ್ಲ, ಹುಲ್ಲು ಏನು ಬರೋದಿಲ್ಲ. ಸೊ ಈಗ ಏನಾಗ್ತಿದೆ ಅಂದ್ರೆ, ಆನೆಗಳು ಆ ಊರ್ ಕಡೆ ಬರಕ್ ಶುರು ಆಗಿದೆ, ಊರ್ ಕಡೆ ಜಾಸ್ತಿ ಆಗಿದೆ. ನನಗೆ ಜ್ಞಾಪಕ ಇರೋದು, ಒಂದು ಕಮಿಟಿ ಫಾರ್ಮ್ ಮಾಡ್ತಾರೆ ಗವರ್ಮೆಂಟ್ 2018-19 ಒಳಗೆ. ಜಾನ್ ಸಿಂಗ್ ಅಂದ್ಬಿಟ್ಟು ಮತ್ತೆ MK ಅಪ್ಪಯ್ಯ ಫಾರ್ಮರ್ ಫಾರೆಸ್ಟ್ ಆಫೀಸರ್ಸ್ ನ ಇಟ್ಟು, ಏನು ಈ ತರ ಆಗ್ತಾ ಇದೆ, ಯಾಕೆ ಆನೆಗಳು ಜಾಸ್ತಿ ಬರ್ತಿದ್ದಾಗ ಅವರು ರೆಕಮೆಂಡೇಶನ್ ಕೊಡ್ತಾರೆ. ನಾವು ಹ್ಯಾಬಿಟ್ಯಾಟ್ ರೆಸ್ಟೋರೇಷನ್ ಮಾಡ್ಬೇಕು, ಗ್ರಾಸ್ ಲ್ಯಾಂಡ್ ಡೆವಲಪ್ಮೆಂಟ್ ಮಾಡ್ಬೇಕು ಅಂದ್ಬಿಟ್ಟು ಅವರು ಒಂದು ಕಮಿಟಿ ರಿಪೋರ್ಟ್ ಕೊಡ್ತಾರೆ, ಇಂತಿಂತದ್ ಮಾಡಿದ್ರೆ ಒಳ್ಳೇದು ಅಂದ್ಬಿಟ್ಟು. ಅದು ಪ್ರಯತ್ನ ನಡೀತಿದೆ. ಬಟ್ ಏನಾಗ್ತಿದೆ ಅಂದ್ರೆ,
ಅರ್ಧ ಕೆಲಸ ಆಗತ್ತೆ, ತಿರ್ಗಾ ನಿಂತೋಗುತ್ತೆ. ಕರೆಕ್ಟ್ ಸೊ ಅವ್ರು ಕೊಟ್ಟಿದ್ದಾರೆ. ಸೊ ನಮ್ಗ್ ಗೊತ್ತು ನಮ್ ಕಾಡೋಲ್ಗೆ ಹಾರ ಇಲ್ಲ. ಮತ್ತೆ ಊರ್ ಪಕ್ಕ ಜನಕ್ಕೆ ಕರೆಕ್ಟ್ ಸರ್, ಕೇಳಿಸ್ತಾ ಇದೆ ಅಲ್ವಾ? ಎಸ್, ನೋಡಿ ಈಗ ನಮ್ಮಲ್ಲಿರುವಂತಹ ಕಾರಿಡಾರ್ಗಳ ಸಂಖ್ಯೆ ನೋಡ್ತಾ ಇದ್ವಿ. ಬಟ್ ಈಗಿರುವಂಥ 9 ಕಾರಿಡಾರ್ ಇದೆಯಲ್ಲ, ಅದನ್ನು ಕೂಡ ನಾವು ಉಳಿಸ್ಕೊಳ್ಬೇಕಾದಂಥ ಒಂದು ಪರಿಸ್ಥಿತಿ ಇದೆ. ಯಾಕಂತ ಹೇಳಿದ್ರೆ ನೋಡಿ, ಜೋಸೆಫ್ ಹೂವರ್ ಸರ್ ಹೇಳಿದಾಗೆ ಚಿಂದಿ ಚಿತ್ರನಾಗ್ಬಿಟ್ಟಿದೆ. ಹೆದ್ದಾರಿಗಳಾಗಿದ್ದಾವೆ, ಹೋಮ್ ಸ್ಟೇಗಳಾಗಿದ್ದಾವೆ, ಎಲ್ಲಿ ಬೇಕು ಅಲ್ಲಿ ಒತ್ತುವರಿಗಳಾಗಿದ್ದಾವೆ. ಹಾಗಾಗಿನೇ ಅದನ್ನು ಪ್ರಭಾವಿಗಳು, ರಾಜಕಾರಣಿಗಳು ಎಲ್ಲ ಅವರದ್ದೇ ಇದೆ, ಅವ್ರ ಒಡೆತನದ್ದೇ ಇದೆ. ಹಾಗಾಗಿ ಕಷ್ಟ ಆಗ್ತಾಯಿದೆ ಸರ್ಕಾರಕ್ಕೆ. ಯಾವ ಸರ್ಕಾರ ಬಂದರೂ ಅಷ್ಟೇ ಅವ್ರನ್ನ ಓಡಿಸುವಂಥ ಒಂದು ಕೆಲಸಗಳಾಗ್ತಾ ಇಲ್ಲ. ಮತ್ತು ಆನೆಗಳಿಗೆ ಸಿಗಬೇಕಾದಂಥ ಆ ಒಂದು ಮೇವೇನಿದೆಯಲ್ವಾ, ಅದು ಸಿಗ್ತಾ ಇಲ್ಲ. ನೋಡಿ, ಅಕೇಶಿಯಾ ಮತ್ತು ನೀಲಗಿರಿ ಗಿಡಗಳು ಕಾಡಿನಲ್ಲಿ ಜಾಸ್ತಿ ಆಗ್ತಾ ಇದೆ. ಈಗ ಹುಲ್ಲುಗಾವಲು ಬೇಕು ಆನೆಗಳಿಗೆ ಮೇಯಲಿಕ್ಕೆ, ಅದು ಕೂಡ ಸಿಗ್ತಾ ಇಲ್ಲ. ಇವೆಲ್ಲವನ್ನು ನೋಡ್ತಾ ಇದ್ದರೆ ಸೈಂಟಿಫಿಕಲಿ ಸರ್ಕಾರ ಕ್ರಮವನ್ನು ತೆಗೆದುಕೊಳ್ಬೇಕು. ಜೋಸೆಫ್ ಸರ್, ಈಗ ಚಾಮರಾಜನಗರದಲ್ಲಿ 5 ಕಾರಿಡಾರ್ ಇದೆ, ಬೆಂಗಳೂರು ದಕ್ಷಿಣದಲ್ಲಿ 3 ಇದೆ, ಕೊಡಗುದಲ್ಲಿ 1 ಇದೆ. ಇಲ್ಲಿ ಚಿಕ್ಕಮಗಳೂರು ನೀವು ಹೇಳಿದಾಗೆ ಮತ್ತು ಸಕಲೇಶಪುರ, ಹಾಸನ ಭಾಗದಲ್ಲಿ ಆನೆ ದಾಳಿಗಳು ಜಾಸ್ತಿ ಆಗ್ತಿದೆ. ಅಲ್ಲಿ ಯಾಕೆ ಇನ್ನೂ ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ತಿಲ್ಲ ಅಂತ ನನಗೆ ಕುತೂಹಲ ಸಹಜವಾಗಿ. ಅಲ್ಲ, ಜಾಲಿ ಮಾತಾಡಿದಾಗ ಏನ್ ಹೇಳಿದಂದ್ರೆ, ಇವರು ಗುರ್ತಿಟ್ಕೊಂಡಿದ್ದಾರೆ ಎಲ್ಲೆಲ್ಲಿಂದ ಆನೆಗಳು ಆಚೆ ಹೋಗ್ತಿದೆ, ಅದನ್ನೆಲ್ಲ ನಾನು ಸೀಲ್ ಮಾಡಿ ಆನೆಗಳು ಎಲ್ಲೆಲ್ಲಿ ಆಚೆ ಹೋಗಿದೆ ಅದನ್ನೆಲ್ಲ ಕಾಡೋರ್ ಬಿಡ್ಬೇಕು ಅಂದ್ಬಿಟ್ಟು ಒಂದು ಪ್ಲಾನ್ ಇದೆ. ಒಂದು ಕಮಿಟಿ ಫಾರ್ಮ್ ಮಾಡಿದ್ರು. ಬಟ್ ಅದರಿಂದ ಏನು ಮುಂದಕ್ಕೆ ಏನು ಆಗಿಲ್ಲ. ಈಗ ಏನಾಗಿದೆ ಅಂದ್ರೆ, ಕೆಲವು ಆನೆಗಳು ಅದೊಂದು ಒಂದು ಏರಿಯಾ ಒಳಗೆ ಸೆಟ್ಲ್ ಆಗ್ಬಿಟ್ಟಿದೆ. ಕಾಡಿಂದ ಹೋಗಿದ್ದು ಅದೇ ಒಂದು ಇದನ್ನೇ ಎಸ್ಟಾಬ್ಲಿಷ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದೆ. ಈಗ ನೀವು ಕೊಡಗು ಹೋದ್ರೆ ಎಸ್ಟೇಟ್ ಒಳಗೆ ಆನೆಗಳಿದೆ, ಅಲ್ಲೇ ಮರಿ ಆಗ್ತಿದೆ, ಜನರೇಷನ್ ಅಲ್ಲೇ ಇದೆ. ಹೌದು ಹೌದು. ಸೊ ಜನರೇಷನ್ಸ್ ಅಲ್ಲೇ ಬೆಳ್ಕೊಂಡ್ ಬರ್ತಾ ಇದೆ. ಸೊ ಕಾರಿಡಾರ್ ನಾವು ರಿಎಸ್ಟಾಬ್ಲಿಷ್ ಮಾಡಿದ್ರೆ ಬಹಳ ಒಳ್ಳೇದು. ಬಟ್ ಬಹಳ ದೊಡ್ಡ ಚಾಲೆಂಜ್ ಇದೆ. ಯಾಕಂದ್ರೆ ನೀವ್ ಹೇಳ್ದಂಗೆ ಮೈನಿಂಗು, ಬೇರೆ ಬೇರೆ ಕಾಮಗಾರಿಗಳು, ಬೇರೆ ಇದೆಲ್ಲ ಲೀನಿಯರ್ ಪ್ರಾಜೆಕ್ಟ್ಸ್ ಎಲ್ಲ ಬಂದು ಬಹಳ ಹೋಗ್ಬಿಟ್ಟಿದೆ. ಎಷ್ಟು ಮಟ್ಟಕ್ಕೆ ನಾವು ಸಕ್ಸಸ್ಫುಲ್ ಆಗ್ತೀವಿ ಅಂತ ಗೊತ್ತಿಲ್ಲ. ಬಟ್ ಏನಂದ್ರೆ ನಾವು ಜ್ಞಾಪಕ ಇಟ್ಕೋಬೇಕು, ತಮಿಳ್ನಾಡು ಒಳಗೆ ಎಕ್ಸ್ಟ್ರಾ ಕಾರಿಡಾರ್ ಮಾಡ್ತಾರೆ ಅಂದ್ರೆ ನಾವ್ ಯಾಕೆ ಮಾಡಕ್ ಆಗಲ್ಲ? ಸೊ ನಮ್ಗೆ ಪೊಲಿಟಿಕಲ್ ವಿಲ್ ಬೇಕು. ಆ ಪೊಲಿಟಿಕಲ್ ವಿಲ್ ಯಾವ ಸರ್ಕಾರ ತೋರಿಸ್ತಿಲ್ಲ. ಬೇರೆ ಮಾತಿದೆ, ಈಗ ಮಾಡ್ತೀವಿ ಮಾತಾಡೋದು ಬಿಟ್ಟು ಬೇರೆ ಏನೂ ಆಗ್ತಾನೆ ಇಲ್ಲ. ಆನ್ ಗ್ರೌಂಡ್ ನಡೀತಾ ಇಲ್ಲ. ಈಗ ನಾವು ಹೇಳೋದು ಸರ್ಕಾರ ನಮ್ಮ ರಾಜ್ಯದೊಳಗೆ 6400 ಮೇಲೆ ಆನೆಗಳಿದೆ ಅಂದ್ಬಿಟ್ಟು ಬಹಳ ಹೆಮ್ಮೆ ಪಡ್ಬೇಕಾಗಿದೆ. ಅದೇ ತರ ನಾವು ಎಷ್ಟು ಆನೆಗಳು ಸಾಯ್ತಾ ಇದೀವಿ ಅಂದ್ಬಿಟ್ಟು ನಾವು ಲೆಕ್ಕಾಚಾರ ಇಟ್ಕೋಬೇಕು. ಕರೆಕ್ಟ್. ಎಷ್ಟು ಆನೆಗಳು ಸಾಯ್ತಿದೆ ವರ್ಷಕ್ಕಂದ್ರೆ 100ಕ್ಕಿಂತ ಒಂದೊಂದು ವರ್ಷ 100 ಆನೆಗಿಂತ ಜಾಸ್ತಿ ಸಾಯ್ತಿದೆ. ಎಲೆಕ್ಟ್ರಿಕ್ಯೂಷನ್ ನಡೀತಿದೆ, ಮತ್ತೆ ಪಾಯ್ಸನಿಂಗ್ ನಡೀತಿದೆ, ಬೇರೆ ಬೇರೆ ತರ ಇದುಗಳು ಸಾಯ್ತಿದೆ. ಸೊ ನಾವು ಜ್ಞಾಪಕ ಇಟ್ಕೋಬೇಕು, ನಾವು ಜಾಸ್ತಿ ಇದೆ ಆನೆ, ಅದರಿಂದನೇ ನಮಗೆ ಈ ತರ ಸಂಘರ್ಷ ಆಗ್ತಾ ಇದೆ ಅಂತ ಹೇಳ್ಬೇಕಂದ್ರೆ ನಾವು ಒಂದು ಜ್ಞಾಪಕ ಇಟ್ಕೋಬೇಕು, ನಾವ್ ಎಷ್ಟು ಕೋಟಿ ಇದೀವಿ ಜನ ಕರ್ನಾಟಕದೊಳಗೆ? ಹೆಚ್ಚಿನ 6.5 ಕೋಟಿಗಿನ ಜಾಸ್ತಿ ಜನ ಇದ್ದೀವಿ ನಾವು. ಸೊ ನಾವು ನಮ್ಮ ಇದು ಬೆಳ್ಕೊಂಡು ಹೋಗ್ಬೋದು, ಆದ್ರೆ ಆನೆಗಳ ನಂಬರ್ಸ್ ಜಾಸ್ತಿ. ಬಳಿಕ ಅಖಾಡ ಬಿಗ್ ಫೈಟ್ಗೆ ಮತ್ತೆ ಸ್ವಾಗತ. ಜೋಸೆಫ್ ಹೂವರ್ ಸರ್, ಅಂದ್ರೆ ಈಗ ಆನೆ ಕಾರಿಡಾರ್ಗಳನ್ನ ವೈಜ್ಞಾನಿಕವಾಗಿ ಮಾಡಬೇಕಾದಂತಹ ಅಗತ್ಯತೆ ಕಾಣಿಸ್ತಿದೆ ಕರ್ನಾಟಕದಲ್ಲಿ. ಅಂದ್ರೆ ಸರ್ವೆ ಮಾಡೋದಾಗಿರ್ಬೋದು, ಅಥವಾ ನೀವು ಹೇಳಿದಾಗೆ ಅದಕ್ಕೆ ಸಂಬಂಧಪಟ್ಟಂತ ತಜ್ಞರು, ಆಳಾಗಲ ಗೊತ್ತಿರುವಂಥವ್ರು ಆ ಒಂದು ಕಮಿಟಿ ಮೂಲಕ ಸಲಹೆಗಳನ್ನು ಪಡೆದುಕೊಂಡು ತೀರ್ಮಾನ ಮಾಡಬೇಕಾ ಅಂತ ಹೇಳಿ, ಅಂದ್ರೆ ಏಕಾಏಕಿ ಆತುರದ ನಿರ್ಧಾರ ಇಲ್ಲ, ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಇಲ್ಲ, ನಾವ್ ಹೇಳ್ಬೇಕಂದ್ರೆ ಆಲ್ರೆಡಿ ಮ್ಯಾಪ್ ಆಗಿದೆ, ಕಾರಿಡಾರ್ಸ್ ಎಲ್ಲ ಗೊತ್ತು, ಎಲ್ಲಿ ಹೋಗ್ತಿದೆ ಆನೆಗಳು, ಎಲ್ಲಿಂದ ಬರ್ಬೇಕು, ಎಲ್ಲಿ ಹೋಗ್ಬೇಕು, ಮ್ಯಾಪ್ ಆಗಿದೆ. ಅದನ್ನ ನಾವು ರಿಕವರಿ ಮಾಡ್ಬೇಕಂದ್ರೆ, ರಿಎಸ್ಟಾಬ್ಲಿಷ್ ಮಾಡ್ಬೇಕಂದ್ರೆ ಪ್ರಯತ್ನ ಮಾಡ್ಬೇಕು. ಹೌದು. ಎಲ್ಲೆಲ್ಲಿ ಎನ್ಕ್ರೋಚ್ಮೆಂಟ್ ಆಗಿದೆ, ಫ್ರಾಗ್ಮೆಂಟ್ ಆಗಿದೆ ಅಂತ ಜಾಗದಲ್ಲ ಸರ್ಕಾರ ವಾಪಸ್ ತಗೋಬೇಕು. ಕರೆಕ್ಟ್. ಅದೇ ಎನ್ಕ್ರೋಚ್ ಆಗಿದ್ರೆ ಹೇಳ್ಕೋಬಹುದು, ಇಲ್ಲ ಯಾರೋ ತಗೊಂಡಿದ್ದಾರೆ ಜಾಗ ಅಂದ್ರೆ ಅದನ್ನ ದುಡ್ಡು ಕೊಟ್ಟು ವಾಪಸ್ ತಗೊಂಡು ಕಾಂಪನ್ಸೇಷನ್ ಕೊಡ್ಬೋದು. ಬಟ್ ಅದು ಮಾಡ್ಬೇಕಂದ್ರೆ ನಿಮಗೆ ಪೊಲಿಟಿಕಲ್ ವಿಲ್ ಬೇಕು.
ಅದ್ ಯಾಕೋ ಕಾಣ್ತಾನೆ ಇಲ್ಲ. ಕರೆಕ್ಟ್. ಇದು ಎಷ್ಟೋ ವರ್ಷಗಳಿಂದ ನಡೀತಿದೆ, ಇದೇನು ಹೊಸದಲ್ಲ. ಹೌದು. ಸೊ ನಾವ್ ಹೇಳೋದು ಒಂದು ಪೊಲಿಟಿಕಲ್ ವೀಕ್ ಬಿಟ್ಟು ಜನನೂ ಕೋಆಪರೇಟ್ ಮಾಡ್ಬೇಕು. ಯಾಕಂದ್ರೆ ಕೆಲವರು ಕೊಡಕ್ಕೆ ತಯಾರಾಗಿದ್ದಾರೆ, ಕೆಲವರು ಕೊಡ್ತಾ ಇಲ್ಲ. ಈಗ 1 ಕಿಲೋಮೀಟರ್ 2 ಕಿಲೋಮೀಟರ್ ಒಬ್ರು ಕೊಡ್ತಾರೆ ಜಾಗನ. ಕಾರಿಡಾರ್ ಅಂದ್ರೆ ಕಾರಿಡಾರ್ ಜಾಸ್ತಿ ದೊಡ್ಡ ಬೇಕಾ ಇಲ್ಲ, ಅದಕ್ಕೊಂದು 15 ಮೀಟರ್ ಬಿಟ್ರೆ ಸಾಕು, ಅದ್ ಪಾಠಕ್ಕೆ ಓಡಾಡ್ತಿರುತ್ತೆ. ಹೌದು. ಸೊ ಕೆಲವರು 1 ಕಿಲೋಮೀಟರ್ ನೀವು ಕೊಂಡ್ಕೊಳಕ್ ಹೋದ್ರೆ ಇನ್ನೊಬ್ರು ಅಲ್ಲಿ ಮುಂದಿನವ್ರು ಬಿಟ್ಕೊಡ್ತಿಲ್ಲ, ನಾವ್ ಕೊಡಲ್ಲ ಅಂತಾರೆ. ಸೊ ಇಲ್ಲಿ ಕೊಡೋರು ತಯಾರಾಗಿದ್ದಾಗ ಇನ್ನೊಬ್ರು ಕೊಡಲ್ಲ ಅಂತಾರೆ. ಸೊ ಅದು ಮುಂದಕ್ಕೆ ಹೋಗ್ತಾ ಇಲ್ಲ. ಕರೆಕ್ಟ್. ಎಲ್ಲೋ ಒಂದ್ ಸರ್ಕಾರ ಒಂದು ಗಂಭೀರವಾಗಿ ಒಂದು ಡಿಸಿಷನ್ ತಗೊಂಡು ಯಾರ ಕೊಡ್ದವ್ರೆ ಅವ್ರಿಗೆ ಆಕ್ಷನ್ ತಗೊಂಡ್ ಮಾಡ್ಬೇಕು. ನೋಟಿಫಿಕೇಶನ್ ಕೊಡ್ಬೋದು, ಇದು ಮಾಡ್ಬೇಕು, ಎಲ್ಲ ಬೇರೆ ಕಡೆ ಎಲ್ಲ ಮಾಡ್ತಾರಲ್ಲ ರೈತರಿಗೆ, ಅದೆಲ್ಲ ಮಾಡ್ಬೋದು. ಬಟ್ ಯಾಕೋ ಆಗ್ತಾ ಇಲ್ಲ. ಆಮೇಲೆ ಇದು ಇಲ್ಲಿಗೆ ಮಟ್ಟಕ್ಕೆ ಈ ಪ್ರಾಬ್ಲಮ್ ಮುಗಿಯಲ್ಲ, ಇದು ಜಾಸ್ತಿ ಆಗ್ತಾನೆ ಹೋಗುತ್ತೆ. ಈಗ ನಾವ್ ನೋಡ್ತಾ ಇದೀವಿ 20 ವರ್ಷದ ಹೆಂಗಿತ್ತು, 10 ವರ್ಷದ ಹೆಂಗಿತ್ತು ಅಂದ್ರೆ ಈಗ ನೀವು ನೋಡಕ್ ಹೋದ್ರೆ ಒಂದು 20 to 30% ಜಾಸ್ತಿ ಆಗಿದೆ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ಸ್ ಅಂತ ಹೇಳ್ಬೇಕು. ಸರ್ ಈಗ ಬೆಂಗಳೂರು ಮತ್ತೆ ಮೈಸೂರು ಎಕ್ಸ್ಪ್ರೆಸ್ ವೇ ಇದೆಯಲ್ಲ ಸರ್, ಅಲ್ಲೂ ಏನೋ ಒಂದು ಕಾರಿಡಾರ್ ಗೋಡೆ ಏನು ನಿರ್ಮಾಣ ಆಗಿತ್ತು, ಅದು ಅಷ್ಟೊಂದು ಕಾರ್ಯರೂಪಕ್ಕೆ ಬಂದಿಲ್ಲ ಅನ್ನುವಂತ ಆರೋಪವನ್ನು ತಾವು ಹಿಂದೆ ಮಾಡಿದ್ರೆ ನಾನು ನೋಡ್ತಾ ಇದ್ದೆ. ಹೌದು. ಈಗ ನೋಡಿ, ನಮಗೆ ಹೊಸೂರು ಕಾರಿಡಾರ್ ಬರುತ್ತೆ, ಹೊಸೂರು ಇದಕ್ ಹೋಗೋದು ಈ ಕಡೆ ನಮ್ಮ ಮಾಗಡಿ ತನಕ ಬರುತ್ತೆ, ರಾಮನಗರ ಮೇಲೆ ಹೋಗಿ ಅಂದ್ಬಿಟ್ಟು. ಈಗ ಏನ್ ಮಾಡಿದ್ರು, ಕನಕಪುರ ರೋಡ್ ಒಳಗೆ ಏನಾಯ್ತು, ಆಕ್ಸಿಡೆಂಟ್ ಆಗಿ 1-2 ಆನೆ ಸತ್ತೋಯ್ತು. ಎಲ್ರಿಗೂ ಜ್ಞಾಪಕ ಇರ್ಬೇಕು, 4 ವರ್ಷದ ಹಿಂದೆ. ಆಮೇಲೆ ಅದೊಂದು ಕಾರಿಡಾರ್ ರಿಕವರ್ ಮಾಡಿ ಮಾಡಾಕ್ತಾರೆ, ರ್ಯಾಂಪ್ ಮಾಡಿ ಆನೆಗಳು ಓಡಾಡಂಗೆ ಅಂದ್ಬಿಟ್ಟು. ಬಟ್ ಇಷ್ಟಂಕ ಆ ಹೊಸ ಇದು ಮಾಡಿದ್ರೊಳಗೆ ಆನೆ ದಾಟಿದ್ಯೋ ಅಂದ್ಬಿಟ್ಟು ಒಂದು ಯಾವ್ದು ಮಾಹಿತಿ ಬಂದಿಲ್ಲ, ಸ್ಟಾಟಿಸ್ಟಿಕ್ಸ್ ಇಲ್ಲ. ಮುಂಚೆ ಹೋಗ್ತಾ ಇದ್ದ ದಾರಿ ಒಳಗೆ. ಈಗ ನೀವು ನೈಸ್ ರೋಡ್ ಬನ್ನಿ, ನೈಸ್ ರೋಡ್ BM ಕಾವಲ್ ಮೇಲೆ ಹೋಗಿ ಆ ಕಡೆ ಹೋಗೋ ದಾರಿ ಒಳಗೆ ಅಲ್ಲಿಯೂ ಜಾಗ ಕೊಟ್ಟಿಲ್ಲ, ಅದಕ್ಕೆ ವಾಕ್ ಕೊಟ್ಟೇ ಇಲ್ಲ, ಕಾರಿಡಾರ್ ಕೊಟ್ಟೇ ಇಲ್ಲ. ಅಲ್ಲೂ ಕಾರಿಡಾರ್ ಡ್ಯಾಮೇಜ್ ಮಾಡಿದೀವಿ. ನೀವು ಅದೇ ದಾಟ್ಕೊಂಡ್ ಬಂದ್ರೆ ನಮ್ಮ ಎಕ್ಸ್ಪ್ರೆಸ್ ವೇ ಬರುತ್ತೆ, ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇ, ಅದ್ರೊಳಗೂ ಅನಿಮಲ್ ಕಾರಿಡಾರೇ ಇಲ್ಲ. ಅಲ್ಲಿ ಚಿರತೆಗಳು ಈಗಲೂ ಸಾಯ್ತಿದೆ, ಕರಡಿಗಳು ಸಾಯ್ತಿದೆ, ಆನೆಗಳಂತೂ ದಾಟಕ್ಕೆ ಆಗ್ತಿಲ್ಲ. ಸೊ ಅದು ಡಿಸ್ಟರ್ಬೆನ್ಸ್ ಅಂತ ಬೇರೆ ಕಡೆಗೆಲ್ಲ ಹೋಗ್ತಿದೆ ಆನೆಗಳು. ಈಗ ಚನ್ನಪಟ್ಟಣ ಆನೆ ಇದೆ, ರಾಮನಗರ ಆನೆ ಇದೆ. ಸೊ ಎಲ್ಲಾ ಕಡೆನೂ ಆನೆಗಳು ಇರೋದು ನೋಡಿದ್ರೆ ನೀವು, ಬಿಕಾಸ್ ನೀವು ಎಲ್ಲಾ ಕಡೆನೂ ನೀವು ಬೇರೆ ಲೀನಿಯರ್ ಪ್ರಾಜೆಕ್ಟ್ಸ್ ಬೇರೆ ಜನಪರವಾಗಿ ಮಾಡ್ಕೊಂಡು ಅನಿಮಲ್ ಕಾರಿಡಾರ್ ನ ನೀವು ಡಿಸ್ಟರ್ಬ್ ಮಾಡಿದ್ದೀರಾ. ಸೊ ಆ ಕಡೆ ಹೋಯ್ತು, ಅಲ್ಲಿ ಹೋಯ್ತಾ. ನೀವ್ ಈ ಕಡೆಯಿಂದ ಬಂದ್ರೆ, ನೀವ್ ಬಂದಿಪುರಿಂದ ಬಂದ್ರೆ ನೀವ್ ಕಾಡ ಹೋಗಕ್ಕೆ ಓಕೆ, ಫೇರ್ ಎನ್ ಆಫ್. ಅಲ್ಲಿಂದ ನೀವು ಬೇರೆ ಕಡೆ ಕಾಡಕ್ ಸೇರ್ಬೇಕಂದ್ರೆ ಮಧ್ಯ ಜಾಗದೊಳಗೆ ಎಲ್ಲಾ ಕಡೆನೂ ನಿಮ್ಗೆ ಜನ ರೆಸಾರ್ಟ್ಗಳು ಕಟ್ಕೊಂಡಿದ್ದಾರೆ, ಹೋಮ್ ಸ್ಟೇಗಳು ಮಾಡ್ಕೊಂಡಿದ್ದಾರೆ, ರ್ಯಾಂಚ್ ಮಾಡಿದ್ದಾರೆ, ಕೆಲವ್ರದ್ದು ಹೊಲಾನು ಇದೆ. ಸೊ ಈ ತರ ಎಲ್ಲ ಇದ್ದಾಗ ಡಿಸ್ಟರ್ಬೆನ್ಸ್ ಆಗೇ ಆಗತ್ತೆ. ಈಗ ಜನದು ಒಂದು ಪ್ರಯತ್ನ ಇರಬೇಕು, ಅವರು ನಮ್ಮಿಂದನೂ ಬೇರೆಯವ್ರಿಗೆ ತೊಂದರೆ ಆಗ್ತಿದೆ ಅಂತ ಯೋಚಿಸ್ಬೇಕು. ಬಟ್ ಎಲ್ಲರೂ ಸೆಲ್ಫಿಶ್ ಆಗ್ಬಿಟ್ಟಿದ್ದಾರೆ, ನಮ್ದೇನು ನಮ್ ಲೈಫ್ ನಾವ್ ನೋಡ್ಕೋತೀವಿ ಅಂತ ಆ ಆಟಿಟ್ಯೂಡ್ ಇದೆ. ಸೊ ನೀವು ನೋಡ್ತಾ ಇದ್ರೆ, ನೀವು ಈಗ ಸುರೇಂದ್ರ ವರ್ಮಾ ಅಂತ ಒಂದು ಎಕ್ಸ್ಪರ್ಟ್ ಇದ್ದಾಗ ಇವ್ರು ಸರ್ಕಾರ ಅವ್ರಿಗೆ ಎಲ್ಲಾ ಬೆಂಬಲ ಕೊಟ್ಟು ಇದು ಮಾಡ್ಬೇಕು. ಅವ್ರು ಕೊಟ್ಟಿದ್ಮೇಲೆ ಏನು ಆಗ್ತಿಲ್ಲ ಅಂದ್ರೆ ಆಮೇಲೆ ಹೌದು ಅಂದ್ರೆ ನೋಡಿ, ಈಗ ಅಲ್ಲಿ ಏನು ರಾಮನಗರ ಮತ್ತು ಮಾಗಡಿ ಸುತ್ತಮುತ್ತ ಕೂಡ ಆನೆಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಅಲ್ಲೂ ಕೂಡ ಒಂದು ಕಾರಿಡಾರ್ ಮಾಡಿದ್ರು, ಅದು ಕೂಡ ಉಪಯೋಗ ಬರ್ತಾ ಇಲ್ಲ ಅನ್ನುವಂಥ ಒಂದು ಆರೋಪ ನಿರಂತರವಾಗಿ ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ನೋಡಿ, ತಮಿಳುನಾಡಲ್ಲಿ ನಿರಂತರವಾಗಿ ಆನೆಗಳ ಸಂರಕ್ಷಣೆ ಮಾಡುವಂಥ ಕೆಲಸ ಆಗ್ತಾ ಇದೆ. ಕೇರಳದಲ್ಲಾಗುತ್ತೆ, ದೂರದ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಆಗುತ್ತೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ನಮ್ಮ ರಾಜ್ಯದಲ್ಲಿ ಯಾಕೆ ಹೀಗೆ ಅನ್ನುವಂಥದ್ದು ಸಹಜವಾಗಿ ಪ್ರಶ್ನೆ ಬರುತ್ತೆ. ನಮ್ಮ ಜೊತೆಗೆ NECFನ ಕಾರ್ಯದರ್ಶಿ ಶಶಿಧರ್ ಶೆಟ್ಟಿ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆಗಲೇ ಕೇಳಿಸ್ತಾ ಇರಲಿಲ್ಲ. ನಮಸ್ತೆ ಸರ್, ಈಗ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಒಂದು ಆನೆಗಳ ಸಂತತಿಯನ್ನು ನಾವು ನೋಡ್ತೀವಿ. ಆದರೆ ಆನೆ ಸಂರಕ್ಷಣೆ ಅಂತ ಬಂದಾಗ ನಮ್ಮಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಅವುಗಳ ಪಾಲನೆ, ಪೋಷಣೆ, ಅವಳಿಗೆ ಸಂರಕ್ಷಣೆ ನಮ್ಮಲ್ಲಿ ಸಿಗ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಸರ್, ಇಲ್ಲಿ ನಮ್ಮ ಪ್ರಥಮತ್ವವಾಗಿ ನಾವು ಆಲೋಚನೆ ಮಾಡ್ಬೇಕಾದ ವಿಚಾರ ಅಂತ ಹೇಳಿದ್ರೆ,
ಕರ್ನಾಟಕದಲ್ಲಿ ಒಂದು 35 ಟೈಗರ್ ಕಾರಿಡಾರ್ ಅಂತ ಹೇಳಿ ಒಂದು ಡಿಕ್ಲೇರ್ ಮಾಡಿದ್ದಾರೆ. 35 ಟೈಗರ್ ಅಂದ್ರೆ NTCA, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅಂತ ಹೇಳಿ ಅವರು ಹುಲಿ ಸಂರಕ್ಷಣಾ ಅಂದ್ರೆ ಏರಿಯಾ ಅಂತ. ಈಗ ಒಂದು ಹುಲಿ ಸಂರಕ್ಷಣೆ ಯಾಕೆ ಒಂದು ಕಾರಿಡಾರ್ ಅನ್ನ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಹುಲಿ ಒಂದು 50 ಸ್ಕ್ವೇರ್ ಕಿಲೋಮೀಟರ್ ತನ್ನ ಟೆರಿಟರಿ ಅಂತ ಮಾಡ್ಕೊಳ್ಳುತ್ತೆ. ಆ ಟೆರಿಟರಿಯಲ್ಲಿ ಅದಕ್ಕೆ ಒಂದು ಹೆಲ್ತಿಯಾಗಿ ಹುಲಿ ಇರ್ಬೇಕಿದ್ರೆ 1 ಕಿಲೋಮೀಟರ್ ವ್ಯಾಪ್ತಿಯೊಳಗೆ 1 ಕಾಡು ಕೋಣ, 2 ಕಡವೆ, 10 ಹಂದಿ ಮತ್ತು 5 ಜಿಂಕೆ, ಈ ರೀತಿ ಹೆಲ್ತಿ ಆಗಿದ್ರೆ ಮಾತ್ರ ಒಂದು ಹುಲಿ ಹೆಲ್ತಿ ಆಗಿರುತ್ತೆ. ಮತ್ತೆ ಅದು ಇಕೋ ಸೆನ್ಸಿಟಿವ್ ಝೋನ್ ಆಗಿರುತ್ತೆ, ಅಲ್ಲಿ ಬಯೋಸೆನ್ಸಿಟಿವ್ ಮತ್ತೆ ಇದು ಮಳೆ ಕಾಡಾಗಿರುತ್ತೆ, ಮಳೆ ಬೀಳುತ್ತೆ. ಆದ್ರಿಂದ ಹುಲಿ ಒಂದು ಉಳಿದ್ರೆ ಆ ರೀತಿ ಕಾಡು ಉಳಿಯುತ್ತೆ ಅಂತ ಹೇಳಿ. ಆದ್ರೆ ನಮ್ಮ ಜನರಿಗೆ, ನಮ್ಮ ಸರ್ಕಾರಗಳಿಗೆ ಮತ್ತೆ ನಮ್ಮ ಅಧಿಕಾರಿಗಳಿಗೆ ಹುಲಿ ಎಷ್ಟು ಪ್ರಾಮುಖ್ಯತೆಯೋ ಆನೆ ಕೂಡ ಅಷ್ಟೇ ಪ್ರಾಮುಖ್ಯತೆ ಅನ್ನುವಂಥದ್ದು, ಈ ಭೂಮಿಯನ್ನ ಇಕೋ ಬ್ಯಾಲೆನ್ಸಿಂಗ್ ಮಾಡ್ಲಿಕ್ಕೆ ಅನ್ನುವಂಥದ್ದು ಜನರಿಗೆ ಅರ್ಥ ಮಾಡಿಸ್ಲಿಕ್ಕೆ ನಮ್ಮ ಅಧಿಕಾರಿಗಳು ಮತ್ತೆ ಸರ್ಕಾರ ವಿಫಲ ಆಗಿದೆ ಅನ್ನುವಂಥದ್ದು ನಾವು ಫಸ್ಟ್ ತಿಳ್ಕೊಳ್ಬೇಕು. ಯಾಕೆಂದ್ರೆ ನಮ್ಮ ರಾಜ್ಯದೊಳಗೆ ಎಲ್ಲಿಯೂ ಕೂಡ ಅಧಿಕೃತವಾದ ಆನೆ ಕಾರಿಡಾರ್ ಅಂತ ಹೇಳಿ ಡಿಕ್ಲೇರ್ ಮಾಡ್ಲಿಕ್ಕೆ ಆಗುದು ಇಲ್ಲ ಅನ್ನುವಂಥದ್ದು ನನ್ನ ಅನಿಸಿಕೆ. ಯಾಕೆ ಹೇಳಿದ್ರೆ ಆನೆಗಳು ಬೃಹತ್ ಗಾತ್ರದ ಜೀವಿಗಳು, ಸಂಘ ಜೀವಿಗಳು, ಒಂದು ಕಾಡಿಂದ ಇನ್ನೊಂದು ಕಾಡಿಗೆ, ಒಂದು ಬೆಟ್ಟದಿಂದ ಒಂದು ಬೆಟ್ಟಕ್ಕೆ ಅದು ಆಹಾರ ಮತ್ತು ಮೇವನ್ನು, ನೀರನ್ನು ಹುಡುಕೊಂಡು ಹೋಗ್ತಾ ಇರ್ತದೆ. ಇಂಥ ಸಂದರ್ಭದಲ್ಲಿ ಇವತ್ತು ಆನೆಯನ್ನ ಪರ್ಟಿಕ್ಯುಲರ್ ಇಂಥದೇ ಕಾರಿಡಾರ್ ಅಂತ ಹೇಳಿ ನಾವು ಜಡ್ಜ್ ಮಾಡಕ್ ಆಗುದಿಲ್ಲ. ಆದ್ರೆ ಇವತ್ತು ಆನೆಗಳು ಮತ್ತು ಮಾನವನ ಸಂಘರ್ಷ ಮತ್ತು ಆನೆಗಳು ಕಾಡಿಂದ ಯಾಕೆ ಬರ್ತಾ ಇದೆ ಅಂತೇಳಿ ಹೇಳಿ ಆಲೋಚನೆ ಮಾಡ್ಲಿಕ್ಕೆ ಹೋದ್ರೆ, ಆನೆಗಳು ಕಾಡಿಂದ ನಾಡಿಗೆ ಬರ್ತಾ ಇಲ್ಲ, ಆನೆಗಳು ಇರುವಂತ ಕಾಡಿಗೆ ಮನುಷ್ಯ ಹೋಗಿ ಅಲ್ಲಿ ಡಿಸ್ಟರ್ಬ್ ಮಾಡಿರೋದ್ರಿಂದ ಆನೆಗಳು ಈಚೆ ಕಡೆ ಬರ್ತಾ ಇವೆ ಅಂತೇಳಿ ಹೇಳಿ. ಫಾರ್ ಎಕ್ಸಾಂಪಲ್, ಇವತ್ತು ಸಕಲೇಶ್ಪುರ ತಗೊಂಡು ಹೋಗ್ತದೆ. ಸಕಲೇಶ್ಪುರದಲ್ಲಿ ಎತ್ತಿನಹೊಳೆ ಕಾಮಗಾರಿ ನಡೆದಿದೆ. ಸಾರಿ, ನಮ್ಮ ಶಿರಾಡಿಯಲ್ಲಿ ಎತ್ತಿನಹೊಳೆ ಕಾಮಗಾರಿ ಏನ್ ನಡೀತಾ ಇದೆ, ಅಲ್ಲಿ ನೋಡಿ ಅರಬಲಗುಡ್ಡೆಯಿಂದ ಆಚೆಗೆ ವೆಂಕಟಗಿರಿವರೆಗೆ ಅಲ್ಲಿ ಹೋಗ್ತಕ್ಕಂಥದ್ದು ಆನೆ ಕಾರಿಡಾರ್. ಆನೆಗಳು ಸಂಚಾರ ಮಾಡ್ತಕ್ಕಂಥದ್ದು ಮುಗಿಲಗಿರಿ ಹತ್ರ. ಇವತ್ತು ಅಲ್ಲಿ ಏನ್ ಮಾಡಿದ್ದಾರೆ, ದೊಡ್ಡ ದೊಡ್ಡ ಪೈಪ್ ಹಾಕಿದ್ರು, ಬೆಟ್ಟ ಹಾಕಿದ್ರು, ಅಲ್ಲಿ ಕುಡಿಯುವ ನೀರಿನ ಸೋರ್ಸಸ್ ಅನ್ನ ಅಲ್ಲಿ ಡಿಸ್ಟ್ರಿಕ್ಟ್ ಮಾಡಿದ್ರು, ಮತ್ತೆ ಆನೆಗಳು ಎಲ್ಲಿ ಹೋಗ್ಬೇಕು. ಅದೇ ರೀತಿ ಕರ್ನಾಟಕದ ಇತರ ಭಾಗಗಳಲ್ಲಿ ಕೂಡ ಈ ಕಾಫಿ ಎಸ್ಟೇಟ್ಗಳು ಮತ್ತೆ ಅರಣ್ಯ ಒತ್ತುವರಿ, ಶೋಲಾ ಫಾರೆಸ್ಟ್ ಗಳ ಒತ್ತುವರಿ, ರೆಸಾರ್ಟ್ಗಳು, ಹೋಮ್ ಸ್ಟೇಗಳು ಅಲ್ಲಿ ಎಲ್ಲ ಮಾಡ್ಕೊಳ್ಳುವಂತದ್ದು, ಅಲ್ಲಿ ಪಟಾಕಿ ಸಿಡಿಸುವಂತದ್ದು, ಅವುಗಳ ಕುಡಿಯುವ ನೀರಿನ ಮೂಲವನ್ನ ಹಾಳು ಮಾಡುವಂತದ್ದು. ಇವತ್ತು ಸೊಪ್ಪಿನ ಗುಡ್ಡೆ ಮತ್ತು ರಾಮನ ಬೆಟ್ಟ ಅಂತೇಳಿ ಹೇಳಿ ಮೊನ್ನೆ ನಮ್ಮ ಪರಿಸರವಾದಿ ದಿನೇಶ್ ಹೊಲ್ಡೂರ್ ಒಂದು ವಿಡಿಯೋ ಹಾಕಿದ್ರಲ್ಲಿ ಚಾರ್ಮಾಡಿಯಲ್ಲಿ. ಅಲ್ಲಿ ಯಾವತ್ತು ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ವರೆಗೆ ಆ ಗುಡ್ಡದ ತುದಿಯಲ್ಲಿ ನೀರಿರ್ತಕ್ಕಂಥ ಜಾಗ, ಆನೆಗಳು ಸೇರಿದಂತೆ ಕಾಡು ಕೋಣಗಳೆಲ್ಲವೂ ಬಂದು ಆ ಗುಡ್ಡದ ತುದಿಯಲ್ಲಿ ನೀರು ಕುಡ್ಕೊಂಡು ಹೋಗ್ತಕ್ಕಂಥ ಜಾಗ ಇವತ್ತೇ ಡಿಸೆಂಬರ್ ಎಂಡ್ ಒಳಗೆ ಅಲ್ಲಿ ನೀರು ಡ್ರೈ ಆಗ್ಲಿಕ್ಕೆ ಶುರುವಾಗಿದೆ. ಯಾಕೆಂದ್ರೆ ಸುತ್ತಮುತ್ತ ಎಲ್ಲ ಅಡಿಕೆ ತೋಟಗಳು, ಹಗಲಿರಲು ಬೋರ್ವೆಲ್ ಇಂದ ನೀರು ಸಕ್ ಮಾಡುವಂತದ್ದು, ಬೆಟ್ಟಗಳಲ್ಲೂ ಕೂಡ ಇವತ್ತು ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ, ನೀರಿನ ಕೊರತೆ ಕಡಿಮೆ ಆಗ್ತಾ ಇದೆ, ಪ್ರಾಣಿಗಳಿಗೆ ನೀರಿನ ಸ್ಕ್ಯಾರ್ಸಿಟಿಯಲ್ಲಿ ಉತ್ಪತ್ತಿ ಆಗ್ತಾ ಇದೆ. ಅದು ಉತ್ಪತ್ತಿ ಆಗಿ ಯಾವಾಗ ನೀರಿನ ಸ್ಕ್ಯಾರ್ಸಿಟಿ ಮತ್ತೆ ಮೇವಿನ ಸ್ಕ್ಯಾರ್ಸಿಟಿಯಲ್ಲಿ ಜಾಸ್ತಿ ಆಗುತ್ತೆ, ಆಬ್ವಿಯಸ್ಲಿ ನೀರನ್ನು ಹುಡ್ಕೊಂಡು ನಾಡಿಗೆ ಬರ್ತಕ್ಕಂಥದ್ದು ಇದು ಸ್ವಾಭಾವಿಕವಾಗಿದೆ. ಕಾರಿಡಾರ್ಗಳನ್ನ ಪುನರುಜ್ಜೀವನಗೊಳಿಸುವುದು ಅಷ್ಟು ಸುಲಭ ಅಲ್ಲ ಅನ್ನುವಂತ ಒಂದು ಚರ್ಚೆ ಆಗ್ತಾ ಇದೆ. ಅಂದ್ರೆ ನಮ್ಮಲ್ಲಿ ಪ್ರಯತ್ನಗಳಾಗ್ತಾ ಇದೆ, ಅದು ಸಾಕಾರ ಆಗ್ತಾ ಇಲ್ಲ ಅನ್ನುವಂತ ಒಂದು ಚರ್ಚೆ ನಡೀತಾ ಇರುವಂತದ್ದು ಸೋಷಿಯಲ್ ಮೀಡಿಯಾದಲ್ಲಿ. ಅಂದ್ರೆ ಪ್ರಯತ್ನಗಳು ನಿರಂತರವಾಗಿ ನಡೀತಾ ಇರುತ್ತೆ, ಆಗ್ತಿಲ್ಲ ಅಂತ ಹೇಳಿ. ಸರ್, ಅದು ಗಾದೆ ಉಂಟು ಸರ್, ನಮ್ಮಲ್ಲಿ ಎಲ್ಲರಿಗೂ ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ಗೋಪ್ರೇಮಿಗಳು ತುಂಬಾ ಜನ ಇದ್ದಾರೆ. ಗೋವುಗಳ ಉಳಿಸಿ ಬೆಳೆಸ್ಬೇಕಂತ ಹೇಳಿ. ಹಾಗಂತ ಗೋಮಾಳ ಭೂಮಿ ಒತ್ತುವರಿ ಮಾಡ್ಲಿಕ್ಕೆ ಎಲ್ಲರಿಗೂ ಬೇಕು, ಎಲ್ಲರಿಗೂ ಗೋಮಾಳ ಜಾಗ ಬೇಕು. ಬ್ರಿಟಿಷರು ಬಿಟ್ಟು ಹೋಗಿರುವಂತ ಜಾಗ, ಗೋಮಾಳ ಭೂಮಿ ಒತ್ತುವರಿಯನ್ನು ಬಿಡ್ಲಿಕ್ಕೆ ಯಾರು ತಯಾರಿಲ್ಲ, ಗೋವು ಬೇಕು. ಅದೇ ರೀತಿ ಆನೆ ಕಾರ್ಯ ಸಮಸ್ಯೆ ಇರ್ಬೋದು, ಪ್ರಾಣಿಗಳ ಸಂಘರ್ಷ ಇರಬಹುದು. ಪ್ರಾಣಿಗಳು ಇವ್ರ ಜಾಗಕ್ಕೆ ಬರಬಾರ್ದು, ಯಾವ್ದು ನಾಡಿಗೆ ತೋಟಕ್ಕೆ ಬರಬಾರ್ದು. ಹಾಗಂತ ಇವರು ಕಾಡನ್ನು ಒತ್ತುವರಿ ಮಾಡ್ಕೊಳ್ಳೋದು ಇವ್ರು ಬಿಡುದಿಲ್ಲ, ಯಾಕಂದ್ರೆ ಇವರ ಆಸ್ತಿ ಕ್ರಿಯೇಟ್ ಆಗ್ತದೆ. ಇದು ಜನರದೊಂದು ಮೆಂಟಾಲಿಟಿ. ಇವತ್ತು 106 ಎಕರೆ ಜಾಗ ಇದ್ದವರು ಇನ್ನೊಂದು 106 ಎಕರೆ ಒತ್ತುವರಿ ಮಾಡ್ಕೊಳ್ತಾರೆ. 10-20 ಜಾಗ ಇದ್ದವರು ಇನ್ನೊಂದು 10-20 ಜಾಗವನ್ನು ಒತ್ತುವರಿ ಮಾಡ್ಕೊಂಡು ಆನೆಗಳು ಮತ್ತೆ ಇತರ ಪ್ರಾಣಿಗಳು ಓಡಾಡ್ತಕ್ಕಂಥ ಜಾಗವನ್ನ ಒತ್ತುವರಿ ಮಾಡ್ಕೊಳ್ಳುವಂಥದ್ದು, ಅವುಗಳಿಗೆ ಸಮಸ್ಯೆ ಉಂಟು ಮಾಡುವಂಥದ್ದು. ಇವತ್ತು ಸುಪ್ರೀಂ ಕೋರ್ಟ್ ಗೈಡೆನ್ಸ್ ಇದೆ, ಯಾವುದು ಗೋದವರ್ಮನ್ ಪ್ರಕರಣದಿಂದ ಹಿಡಿದು ಅಥವಾ ಮೊನ್ನೆ ಈಗ ಇಡೀ ರಾಜ್ಯದೊಳಗೆ, ದೇಶದೊಳಗೆ ಎಷ್ಟೆಷ್ಟು ಒತ್ತುವರಿ ಆಗಿದೆ. ನಾವೀಗ ಹೇಳ್ತೀವಿ 33% ಫಾರೆಸ್ಟ್ ಇರಬೇಕು ದೇಶದಲ್ಲಿ ಅಂತ ಹೇಳಿ, ಕರ್ನಾಟಕದ 18% ಇದೆ ಅಂತ ಹೇಳ್ತೀವಿ. ಅವೆಲ್ಲವೂ ಬರೇ ಪತ್ರಗಳಲ್ಲಿರುವಂತದ್ದು ಬಿಟ್ರೆ ಮ್ಯಾಕ್ಸಿಮಮ್ ಕರ್ನಾಟಕದಲ್ಲಿ 11-12% ಕಾಡು ಸಿಗ್ಬಹುದು. ಉಳಿದವೆಲ್ಲವೂ ಕೂಡ ಇವತ್ತು ನ್ಯಾಚುರಲ್ ಫಾರೆಸ್ಟ್ ಗಳಲ್ಲ, ಅವೆಲ್ಲವೂ ಆರ್ಟಿಫಿಷಿಯಲ್ ಫಾರೆಸ್ಟ್ ಗಳು. ಹೆಚ್ಚುವರಿ ಒತ್ತುವರಿ ಆಗಿರುವಂತದ್ದು ಅಕೇಶಿಯಾ ಫಾರೆಸ್ಟ್ ಇರಬಹುದು, ಇಲ್ಲ ಲಾಂಟಾನೋ ಫಾರೆಸ್ಟ್ ಗಳಿರ್ಬೋದು, ಅಥವಾ ಇನ್ನೊಂದಿಷ್ಟು ಈ ನಮ್ಮ ಹುಲ್ಲುಗಾವಲು ಮತ್ತೆ ಈ ನಮ್ಮ ಅಡಿಕೆ ತೋಟ, ರಬ್ಬರ್ ತೋಟ, ಇವುಗಳನ್ನೆಲ್ಲ ನಮ್ಮ ಮೇಲ್ಗಡೆ ಸ್ಯಾಟಲೈಟ್ ಮುಖಾಂತರ ಪಡೆದಂತ ಇಮೇಜ್ ಗಳೇ ಹೊರತು ನಿಜವಾದ ಅಂಕಿಅಂಶಗಳನ್ನು ಕೊಡ್ತಾ ಇಲ್ಲ. ಇನ್ನು ಸುಪ್ರೀಂ ಕೋರ್ಟ್ 3 ಬಾರಿ ನಮ್ಮ ಚೀಫ್ ಸೆಕ್ರೆಟರಿ ಅವರಿಗೆ ಎಷ್ಟು ಒತ್ತುವರಿ ತೆರವನ್ನು ಎಷ್ಟು ಮಾಡಿದೀರಿ ಅಂತ ಹೇಳಿ ಕೇಳಿದ್ರೆ, ಒತ್ತುವರಿ
ಕಾಡು ತೆರವು ಮಾಡ್ಲಿಕ್ಕೆ ಇವತ್ತು ಅದೇ ಅರಣ್ಯಾಧಿಕಾರಿಗಳು ಬಂದ್ರೆ ನಮ್ಮ ಕೆಲವೊಂದು ಇವರು ಈ ಹೊನ್ನೂರಿ ಕೊತ್ತೂರು ಮಂಜುನಾಥ್ ಅಂತವ್ರು ಹೇಳ್ತಾರೆ ನಿಮಗೆ ಮೆಟ್ಟಲ್ ರೈತರ ಹತ್ರ ಹೊಡಿಸ್ತೇನೆ ಅಂತ ಹೇಳುದು, ಮತ್ತೊಬ್ಬ ಫಾರೆಸ್ಟ್ ಆಫೀಸರ್ ಮೆಟ್ಟಲ್ಲಿ ಹೊಡಿಸ್ತೇನೆ ಕೊತ್ತೂರಿ ತೆರವು ಮಾಡ್ಲಿಕ್ಕೆ ಬಂದ್ರೆ ಹೇಳುದು. ಜನಪ್ರತಿನಿಧಿಗಳು ಆನೆ ಕಾರಿಡಾರ್ಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ನೋಡಿ. ನಮ್ಮಲ್ಲಿ ಅಂಕಿ ಸಂಖ್ಯೆಗಳನ್ನು ನೋಡ್ತಾ ಇದ್ರೆ ಬಹಳ ನಮ್ಗೆ ಹೆಮ್ಮೆಯ ವಿಚಾರ ಇದೆ ಕರ್ನಾಟಕಕ್ಕೆ. ಹುಲಿಗಳ ಸಂಖ್ಯೆಯಲ್ಲೂ ಕೂಡ ನಾವು ಮುಂದಿದ್ದೀವಿ, ಆನೆಗಳ ಸಂಖ್ಯೆಯಲ್ಲೂ ಕೂಡ ನಾವು ಮುಂದಿದ್ದೀವಿ. ಆದರೆ ಇರುವಂಥದ್ದನ್ನು ನಮ್ಗೆ ಉಳಿಸ್ಕೊಳ್ಳೋಕೆ ಆಗತ್ತಾ ಇಲ್ಲ. ಕಾರಣಗಳು ಬಹಳಷ್ಟು ಇದ್ದಾವೆ. ನಮ್ಮ ಅತಿಥಿಗಳು ಕೂಡ ಅದನ್ನು ಬಹಳ ವಿವರವಾಗಿ ಹೇಳ್ತಾ ಇದ್ರು. ಯಾಕಂದರೆ ಹಂತ ಹಂತವಾಗಿ ಮಾನವನ ಹಸ್ತಕ್ಷೇಪಗಳು ಜಾಸ್ತಿ ಆಗುತ್ತಾ ಇದೆ ನೋಡಿ. ಕಾಡುಗಳು ನಮ್ಮ ಕೆಲವೊಂದಿಷ್ಟು ಜನರು ಹೇಳ್ತಾ ಇರ್ತಾರೆ ಕರ್ನಾಟಕ ಬಹಳ ಅರಣ್ಯ ಸಂಪತ್ತನ್ನು ಹೊಂದಿದೆ, ಹಾಗಾಗಿನೇ ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮದು 18ರಿಂದ 20% ಮಾತ್ರ. ಯಾಕೆ ಹೀಗಾಗ್ತಾ ಇದೆ ಅಂದರೆ ಮಾನವನ ಅತಿಯಾದಂತಹ ಒಂದು ದುರಾಸೆಗಳು, ಮಾನವನ ಅತಿಯಾದಂತಹ ಆ ಚಟುವಟಿಕೆಗಳಿಗೆ ಎಡೆ ಮಾಡಿಕೊಡಲಾಗ್ತಾ ಇದೆ. ಹಾಗಾಗಿನೇ ನೋಡಿ ಬೇರೆ ಬೇರೆ ರಾಜ್ಯಗಳಲ್ಲಿನ ಕೆಲವೊಂದಿಷ್ಟು ವೈಜ್ಞಾನಿಕವಾದಂತಹ ಕ್ರಮಗಳನ್ನು ನೋಡ್ತಾ ಇದ್ದರೆ ನಮ್ಮಲ್ಲಿ ಆ ರೀತಿಯಾದಂತಹ ಕೆಲಸಗಳು ಕ್ಷಿಪ್ರಗತಿಯಲ್ಲಿ ಆಗ್ತಾ ಇಲ್ಲ. ಇಚ್ಛಾಶಕ್ತಿಯ ಕೊರತೆ ಕೂಡ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಎಲ್ಲ ಸರ್ಕಾರಗಳು ಬಂದಾಗ ಹಾಗೆ ಸಕಲೇಶಪುರ ಭಾಗದಲ್ಲಿ ಏನೋ ಒಂದು ಸಾವಾಯಿತು, ಆನೆ ತುಳಿತು, ಆನೆ ಅಲ್ಲಿ ಸಾಯಿಸ್ತು ಅಂತ ಹೇಳಿದಾಗ ಸರ್ಕಾರದ ಪ್ರತಿನಿಧಿಗಳು ಹೋಗ್ತಾರೆ, ಪರಿಹಾರವನ್ನು ಕೊಡ್ತಾರೆ. ಆದರೆ ಶಾಶ್ವತವಾದಂತಹ ಪರಿಹಾರದ ಬಗ್ಗೆ ಕೇಳಿದರೆ ಇಲ್ಲ ನಾವು ಬಜೆಟ್ನಲ್ಲಿ ಇದರ ಬಗ್ಗೆ ಘೋಷಣೆ ಮಾಡ್ತೀವಿ, ಅನುದಾನವನ್ನು ಮೀಸಲಿಡ್ತೀವಿ ಅಂಥೇಳಿ. ಹಾಗಾಗಿನೇ ಕೋಟಿ ಕೋಟಿ ಹಣವನ್ನು ಮೀಸಲಿಡ್ತೀವಿ ಅಂತ ಹೇಳ್ತಾರೆ. ಆದರೆ ಇನ್ನೂ ಕೂಡ ಆನೆ ಕಾರಿಡಾರ್ಗಳು ಸಮರ್ಪಕವಾಗಿ ನಮ್ಮಲ್ಲಿ ಆಗಿಲ್ಲ. ಅದೇ ಈ ಹುಲಿಗಳನ್ನು ಸಂರಕ್ಷಣೆ ಮಾಡುವಂಥ ವಿಚಾರದಲ್ಲಿ ತೋರುವಂತಹ ಕಾಳಜಿ, ಆ ಬದ್ಧತೆ ಇಲ್ಲಿ ಯಾಕಿಲ್ಲ ಆನೆಗಳನ್ನು ಕಾಪಾಡುವಲ್ಲಿ? ನೋಡಿ ಚಾಮರಾಜನಗರ ಕೆಲವು ಕಡೆಗಳಲ್ಲಿ ಹುಲಿಗಳನ್ನು ಮಾರಣ ಹೋಮ ಮಾಡಿದರು. ಆಗ ಕಾನೂನಾತ್ಮಕವಾಗಿ ಕ್ರಮಗಳು ಸಹಜವಾಗಿ ಆಯಿತು, ಬಹಳ ವಿರೋಧ ವ್ಯಕ್ತವಾಯಿತು, ಅದನ್ನು ಗಂಭೀರವಾಗಿ ತೆಗೆದುಕೊಂಡರು. ಅದೇ ಒಂದು ಆನೆ ಎಲ್ಲೋ ಒಂದು ಕಡೆ ಅಲ್ಲಿ ವಿದ್ಯುತ್ ಅವಘಡದಿಂದಾಗಿ ಸತ್ತು ಹೋದರೆ ಅದರ ಬಗ್ಗೆ ಯಾರು ಅಷ್ಟೊಂದು ಗಂಭೀರವಾಗಿ ತೆಗೆದುಕೊಳ್ಳೋದೇ ಇಲ್ಲ. ಯಾಕೆ? ಹುಲಿಗೆ ಹಾಗೆ ಆನೆಗೆ ಹಿಂಗೆ ಯಾಕೆ? ಆನೆಯೇ ಕೂಡ ನಮ್ಮ ಸ್ವತ್ತಲ್ವಾ? ಹಾಗಾಗಿನೇ ಈಗ ಆ ಒಂದು ಆನೆಯ ಸಂತತಿಯನ್ನು ಉಳಿಸಿಕೊಳ್ಳಬೇಕಾದಂಥ ಜವಾಬ್ದಾರಿ ಕೂಡ ಪ್ರತಿಯೊಬ್ಬರದ್ದಾಗಿದೆ. ಜೋಸೆಫ್ ಸರ್, ಈಗ ಈ ಆನೆಗಳ ವಿಚಾರದಲ್ಲಿ ರೈತರನ್ನ ಒಂದು ರೀತಿ ವಿಲನ್ ಥರ ಬಿಂಬಿಸಲಾಗ್ತಾ ಇದೆ. ಇಲ್ಲ ರೈತರು ಈಗ ದಾಳಿ ಮಾಡ್ತವೆ, ಹಾಗಾಗಿ ಅವುಗಳನ್ನು ಕೊಲ್ಲುವಂತಹ ಮನಸ್ಥಿತಿ ಇರುತ್ತೆ, ಹಾಗಾಗಿ ವಿದ್ಯುತ್ ಬೇಲಿಗಳನ್ನು ಹಾಕ್ತಾರೆ, ಅವುಗಳ ಸಾವಿಗೆ ಕಾರಣ ಆಗ್ತಾರೆ. ಈ ರೀತಿ ಚರ್ಚೆಗಳಾಗ್ತಿದೆ ಸರ್. ನಿಜಕ್ಕೂ ಮಾನವ ಅಂದ್ರೆ ರೈತರು ವಿರೋಧಿಗಳ ಅಂತ ಆನೆಗಳಿಗೆ? ಅಲ್ಲ, ಈಗ ರೈತರು ನಾವು ಹೇಳ್ಬೇಕಂದ್ರೆ ಅವರು ಬೆಳೆನ ಕಾಪಾಡಕೊಳ್ಳಕ್ಕೆ ಅವರು ಸೋಲಾರ್ ಫೆನ್ಸ್ಗೆ ಮೇನ್ ಲೈನ್ ಇಂದ ಟ್ಯಾಪ್ ಮಾಡ್ತಾರ ಅವಾಗ ಎಲೆಕ್ಟ್ರಿಫಿಕೇಶನ್ ಆಗ್ತಾ ಇದೆ. ಸೊ ಅದು ಒಂದು ನಡೀತಿದೆ. ಬಟ್ ಅವ್ರ ಪ್ರಾಬ್ಲಮ್ ನೋಡ್ಬೇಕಾಗಿದೆ. ಸೊ ಆನೆಗಳು ಬಂದು ಅವ್ರ ತೋಟಕ್ಕೆ ನುಗ್ಗಿ ಏನ್ ಬೆಳೆದಿದಾರೋ ತಿನ್ಕೊಂಡು ಹೋಗೋದು ಅದನ್ನ ತುಳಿದು ಹಾಕೋದ್ರಿಂದ ಅವರು ಒಂದ್ ಪ್ರಿಕಾಷನ್ ತಗೋತಾರೆ. ಸೊ ಅವ್ರನ್ನೇ ಬ್ಲೇಮ್ ಮಾಡಕ್ಕಲ್ಲ. ಈಗ ನಾವ್ ಹೇಳೋದು ನಮ್ ಕಾರಿಡಾರ್ಸ್ ಇಂಟ್ಯಾಕ್ಟ್ ಇದ್ದಿದ್ರೆ ಇಷ್ಟು ಮಟ್ಟಕ್ಕೆ ನಮ್ ಪ್ರಾಬ್ಲಮ್ ಇರ್ತಿರ್ಲಿಲ್ಲ. ಇದೇನಾಗ್ತಿದೆ ಅಂದ್ರೆ ನಾವ್ ಹೇಳ್ಬೇಕಂದ್ರೆ ಇಷ್ಟೆಲ್ಲ ಆಗ್ತಿದ್ಯಲ್ಲ, ಗೊತ್ತು ಈ ತರ ತೊಂದ್ರೆ ಇದೆ, ಕಾರಿಡಾರ್ ಪಾಳಾಗ್ತಿದೆ ಅಂದಾಗ ಸರ್ಕಾರ ಏನ್ ಮಾಡ್ಬೇಕಾಯ್ತು, ಇಮಿಡಿಯೇಟ್ ಆಗಿ ಎಲ್ಲಾ ಆಕ್ಷನ್ ತಗೊಂಡು ಇನ್ ಮುಂದೆ ಆದ್ರೂ ಯಾವ್ದೋ ಫ್ರಾಗ್ಮೆಂಟ್ ಆಗ್ಬಾರ್ದು ಅಂದ್ಬಿಟ್ಟು ಮಾಡ್ಬೇಕಾಯ್ತು. ಬಟ್ ಏನಂದ್ರೆ ಇಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರಿಗೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಕೋಆರ್ಡಿನೇಷನ್ ಇಲ್ಲ. ಇವ್ರು ನಮ್ದು ಫಾರೆಸ್ಟ್ ಅಂತಾರೆ, ಅವ್ರಿಲ್ಲ ನಮ್ದು ರೆವಿನ್ಯೂ ಅಂತಾರೆ. ರೆವಿನ್ಯೂ ಅವ್ರಿಗೆ ದುಡ್ಡು ಬೇಕು, ಅದು ಯಾರು ದುಡ್ಡು ಕೊಟ್ಟವ್ರು ಅವ್ರು ಕೊಟ್ಬಿಡ್ತಾರೆ ಜಾಗ ವಿದೌಟ್ ವೆರಿಫಿಕೇಶನ್. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ NOC ಕೊಡ್ಬೇಕು, ಅದು ಯಾಕೋ ನಡೀತಿಲ್ಲ, ಕೋಆರ್ಡಿನೇಷನ್ ಇಲ್ಲ. ಸೊ ನಾವ್ ಹೇಳೋದು ಸರ್ಕಾರಕ್ಕೆ, ನಿಮ್ ಗೊತ್ತು ಇಂತಿಂತ ಜಾಗಗಳು ಗೊತ್ತೋರಿ ಆದಾಗ ನೀವ್ ಇಮಿಡಿಯೇಟ್ ಆಗಿ ಮಾಡ್ಬೇಕು. ಯಾಕೆ ಮಾಡ್ತಿಲ್ಲ? ಯಾಕಂದ್ರೆ ಕೋಆರ್ಡಿನೇಷನ್ ಇಲ್ಲ. ಆಮೇಲೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ, ನಾನ್ ಯಾಕೆ ಮಾಡ್ಬೇಕು, ನಾನ್ ಯಾಕೆ ತಲೆ ಕೆಡ್ಸ್ಕೋಬೇಕು, ನನ್ ಟರ್ಮ್ ಆಯ್ತು ಅಂದ್ರೆ ನಾನು ಹೋಗ್ತೀನಿ ಅಂದ್ಬಿಟ್ಟು. ಅದೇ ನಮ್ ಫಾರೆಸ್ಟ್ ಆಫೀಸರ್ಸ್ ಬನ್ನಿ. ಈಗ ನಮ್ಮ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಳಗೆ ಒಬ್ರು ಅಜಯ್ ಇದ್ರು. ಅವರು ಪಾಪ ಒಳ್ಳೆ ಕೆಲಸ ಮಾಡ್ತಿದ್ರು, ಎಲಿಫೆಂಟ್ಸ್ ಬಗ್ಗೆ ಅವರು ಬಹಳ ಸೀರಿಯಸ್ ಆಗಿ ಕೆಲಸ ಮಾಡ್ತಿದ್ರು. ಅವ್ರು ಹೋಗಿದ್ಮೇಲೆ ಅವ್ರ ಆಗಿ ಒಂದ್ ರಿಟೈರ್ ಆಗಿ ಆಲ್ರೆಡಿ 7 years 8 years ಆಗಿದೆ. ಅವ್ರು ಹೋಗಿದ್ಮೇಲೆ ನಮ್ಗೊಬ್ರು ಒಳ್ಳೆ ರಿಪ್ಲೇಸ್ಮೆಂಟ್ ಬಂದಿಲ್ಲ. ಸೊ ಯಾರಿಗೆ ಒಂದು ಸಬ್ಜೆಕ್ಟ್ ಬಗ್ಗೆ ಗೊತ್ತಿರ್ಬೇಕು, ಆನೆ ಬಗ್ಗೆ ಗೊತ್ತಿರ್ಬೇಕು, ಅಂತ ಯಾರು ಆಫೀಸರ್ಸ್ ಇಲ್ಲ. ಪ್ರಾಜೆಕ್ಟ್ ಎಲಿಫೆಂಟ್ ಯಾರನ್ನೋ ತರ್ತಾರೆ,
ಅವ್ರು ಬರ್ತಾರೆ, ಅವ್ರಿಗೆ ಅರ್ಥನೇ ಆಗಲ್ಲ ಏನಾಗ್ತಿದೆ ಅಂತ ಸುಮ್ನೆ ಹೋಗ್ತಾರೆ. ಆಮೇಲೆ ನಮ್ಮ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ಗಳು ಬರ್ತಾರೆ, ಅವ್ರಿಗೆ ಎಂತವ್ರು ತಗೋತಾರೆ, ಅವ್ರಿಗೆ ವೈಲ್ಡ್ ಲೈಫ್ ಬಗ್ಗೆ ಕಾಳಜಿ ಇದ್ದವ್ರಿಗೆ ತಗೋತಾರೆ. ಸೊ ಇದೆಲ್ಲ ಏನಾಗ್ತಿದೆ ಅಂದ್ರೆ ಇದು ಆಲ್ ಒಂಥರ ಎಲ್ಲ ಮಿಕ್ಸ್ಡ್ ಪ್ರಾಬ್ಲಮ್ ಇದು. ಎಲ್ಲೋ ಒಂದ್ ಕಡೆ ಒಂದಂತ ಹೇಳಕ್ಕಾಗಲ್ಲ. ಇಟ್ ಇಸ್ ಅ ಕಂಪ್ಲೀಟ್ ಡಿಸಾಸ್ಟರ್ ರೈಟ್ ಫ್ರಮ್ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಟು ದ ಗವರ್ಮೆಂಟ್ ಟು ದಿ ಆನ್ ಫೀಲ್ಡ್ ಫಾರೆಸ್ಟ್ ಆಫೀಸರ್ಸ್. ಈಗ ಒಂದು ನಾವ್ ಹೇಳ್ಬೇಕಂದ್ರೆ ಈಗ ಹೇಗಾಗಿದೆ ಅಂದ್ರೆ ಈ ಟೈಗರ್ಗೆ ನಾವು ಗಮನ ಕೊಡ್ತೀವಿ ಅಂದ್ಬಿಟ್ಟು ಅಲ್ಲೇ ಶಶಿಧರ್ ಶಾಸ್ತ್ರಿ ಹೇಳಿದ್ರು, ಹೌದು ಕರೆಕ್ಟ್. ಯಾಕಂದ್ರೆ NTC ಕೆಲಸ ಮಾಡ್ತಿದ್ದೆ, ಅದೇ ನಮ್ಮ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಒಳಗೆ ಪ್ರಾಜೆಕ್ಟ್ ಎಲಿಫೆಂಟ್ ಇದೆ. ಅವ್ರಿಗೆ ಯಾರಿಗಾರು ನೀವೊಂದು ಫೋನ್ ಮಾಡಿ, ಯಾರು ಫೋನ್ ಎತ್ತಾರ, ನೀವೊಂದು ಮೇಲ್ ಹಾಕಿ ಈ ತರ ಸಿಚುವೇಶನ್ ಇದೆ ಅಂದ್ಬಿಟ್ಟು ಅವ್ರು ಯಾರು ರೆಸ್ಪಾಂಡೇ ಮಾಡಲ್ಲ. ಕರೆಕ್ಟ್. ಸೊ ಅದೇ ನಮಗೆ ಬರ್ತಿರೋದು ಎಲಿಫೆಂಟ್ಸ್ ಯಾಕೆ ಇಷ್ಟು ಇದು ಅಂದ್ಬಿಟ್ಟು. ಈಗ ರೈತರು ಮತ್ತೆ ಮಾನವ ಮತ್ತೆ ಕಾಡಾನೆ ಜಾಸ್ತಿ ಆಗ್ತಿದೆ ಸಂಘರ್ಷ ಅಂದ್ರೆ ಇದು ಕಾಂಪ್ಲೆಕ್ಸ್ ಸಿಚುವೇಶನ್ ಕ್ರಿಯೇಟೆಡ್ ನಾವೇ ಮಾಡ್ಕೊಂಡಿರೋದು. ಅದ್ ಪಾಠಕ್ಕೆ ನಾವು ಕಾರ್ಯರತ ಬಿಟ್ಟಿದ್ರೆ ಅದ್ ಪಾಠಕ್ಕೆ ಅದು ಹೋಗಿರೋದು, ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹುಡ್ಕೊಂಡು ಹೋಗೋದು. ಅದ್ ಬೇಕಾರದೇನು, ಒಂದು ದೊಡ್ಡ ಆನೆ ಬಂದ್ಬಿಟ್ಟು ಒಂದ್ 180 200 kg ಮೇಯ್ಬೇಕು, ಮತ್ತೆ ನೀರ್ ಕುಡಿಬೇಕು, 120 140 ಲೀಟರ್ ನೀರ್ ಬೇಕದಕ್ಕೆ, ಅಷ್ಟೇ ಬೇಕಾರೋದು ಪ್ರಾಣಿಗಳಿಗೆ ಜಾಗ. ಅದನ್ನು ನಾವು ಎಲ್ಲಾ ಕಡೆನೂ ಕಟಾಯ ಮಾಡಿ ಹಾಳು ಮಾಡಿ ಬೇರೆ ನಾವು ಮೋಜು ಮಜಾಗೆ ಕೊಟ್ಕೊಂಡು ಎಲ್ಲ ಸರ್ಕಾರದ ಮುಂದೆನೆ ಇದೆ. ಇದು ಯಾರು ಗೊತ್ತಿಲ್ಲ ಅಂತಿಲ್ಲ. ಕಾರಿಡಾರ್ ಮ್ಯಾಪ್ ಆಗಿದೆ, ನಮ್ಮ ಸುರೇಂದ್ರ ವರ್ಮಾ ಮ್ಯಾಪ್ ಮಾಡ್ಕೊಟ್ಟಿದ್ದಾರೆ. ಆಮೇಲೆ ಒಂದು ಕಮಿಟಿ ಮಾಡಿ ಎಲ್ಲೆಲ್ಲ ಆನೆಗಳು ಆಚೆ ಹೋಗ್ತಿದೆ, ಹಿಂಗೆ ಅದನ್ನ ಬ್ಲಾಕ್ ಮಾಡ್ಬೇಕು ಅಂದ್ಬಿಟ್ಟು ಎಲ್ಲ ಇದೆ. ಜೋಸೆಫ್ ಸರ್, ಇನ್ನೊಂದು ಈ ಸೋಲಾರ್ ಬೇಲಿ ಮತ್ತೆ ರೈಲ್ವೆ ಬ್ಯಾರಿಕೇಡ್ ಇವೆಲ್ಲ ಓನ್ಲಿ ಟೆಂಪರರಿ ಅಷ್ಟೇನಾ ಸರ್? ಇದು ವರ್ಕೌಟ್ ಆಗಲ್ವಾ? ಅಲ್ಲ, ಈಗ ಸೋಲಾರ್ ಬೇಲಿ ನೀವು ಮೇಂಟೈನ್ ಮಾಡಿದ್ರೆ ಇಟ್ ಇಸ್ ಹೆಲ್ಪ್ಫುಲ್. ಮೇಂಟೈನ್ ಮಾಡ್ಬೇಕಲ್ಲ, ಹಾಕ್ಬಿಡ್ತಾರೆ, ಲಕ್ಷಾಂತರ ದುಡ್ಡು ಕೊಟ್ಬಿಟ್ಟು ಮಾಡ್ತಾರೆ, ಮೇಂಟೆನೆನ್ಸ್ ಮಾಡಲ್ಲ. ಟೆಂಟೆಕಲ್ ಫೆನ್ಸ್ ಹಾಕ್ತರು, ಅದು ಎಫೆಕ್ಟಿವ್ ಆಗಿತ್ತು, ಅದು ಮೇಂಟೆನೆನ್ಸ್ ಮಾಡಲ್ಲ. ಸೊ ನಿಮ್ಗೆ ಆಗ್ತಾ ಇರೋದು ಏನಂದ್ರೆ ಈ ರೈಲ್ವೆ ಬ್ಯಾರಿಕೇಡ್ ಹಾಕ್ತಿದ್ದಾರೆ, ದುಡ್ಡು ಇಲ್ಲ. ಒಂದಷ್ಟು ಜಾಗಕ್ಕೆ ಹಾಕಿದ್ದಾರೆ, ಇನ್ನ 130 ಕಿಲೋಮೀಟರ್ ಹಾಕ್ಬೇಕು, ಇಲ್ಲ ಸರ್ಕಾರ ಹತ್ರ. ಸೊ ಎಲ್ಲಿ ನೀವು ಒಂದ್ ಕಡೆ ಮಾಡ್ಕೊಂಡು ಹೋಗಕ್ಕಿಂತ ಫುಲ್ ಮಾಡಿದ್ರೇನೆ ನೀವು ಕಂಟೈನ್ ಮಾಡಕ್ ಆಗೋದು. ಒಂದ್ ಸ್ವಲ್ಪ ಗ್ಯಾಪ್ ಇದ್ರೆ ಆನೆಗಳು ಹೋಗುತ್ತೆ. ಆಮೇಲೆ ಇನ್ನೇನಾಗತ್ತಂದ್ರೆ ನಮ್ಮ ಕೆಲವರು ಜನ ಏನ್ ಮಾಡ್ತಾರೆ, ಅವ್ರು ಹಸುಗಳು ಕರ್ಕೊಂಡು ಹೋಗ್ತಾರೆ ಕಾಡು ಒಳಗೆ, ಆ ದಾರಿ ಹೋಗ್ತಿದ್ರೆ ವಾಪಸ್ ಆನೆಗಳು ಬರುತ್ತೆ. ಸೊ ಇದೊಂಥರ ಕಾಂಪ್ಲೆಕ್ಸ್ ಸಿಚುವೇಶನ್. ಈಗ ನಾವೆಲ್ಲ ಏನು ಈ ಆನೆಗೆ ನಾವೆಲ್ಲ ಬಹಳ ಗಣೇಶ ಹಬ್ಬಕ್ಕೆ ಬಂದಾಗಂತೂ ಆನೆ ಗಣೇಶಗೆ ಒಂದು ಇದು ಗೌರವ ಕೊಡ್ತೀವಿ. ಆಮೇಲೆ ಆನೆ ಅಂದ್ರೆ ನಮ್ ದುಶ್ಮನ್. ಕರೆಕ್ಟ್. ಆತರ ಆಗ್ಬಿಟ್ಟಿದೆ. ಈಗ ಯಾರ್ ಮಾತಾಡಿದ್ರು ಆನೆ ಸಾಯಿಸ್ಬಿಡು, ಆನೆ ಹಿಡ್ದು ಹಾಕ್ಬಿಟ್ಟು. ಓಕೆ, ನಮ್ ಸರ್ಕಾರ ಹಿಡಿತಾರೆ, ಆನೆಗಳು ಖರ್ಚು ಮಾಡಿ ದುಡ್ಡು ಖರ್ಚು ಮಾಡಿ ಆನೆಗಳ ಕಾರ್ಯಾಚರಣೆ ಮಾಡಿ ಸೆರೆ ಹಿಡಿದು ಕರ್ಕೊಂಡ್ಬಂದು ಇದ್ರೊಳಗೆ ಇಟ್ಕೋತಾರೆ ಕ್ಯಾಂಪ್ ಒಳಗೆ. ಆ ಕ್ಯಾಂಪ್ ಒಳಗೆ ನೋಡ್ಕೊಳಕ್ಕೆ ಅವ್ರಿಗೆ ಫೆಸಿಲಿಟೀಸ್ ಇಲ್ಲ, ಲಾಜಿಸ್ಟಿಕ್ಸ್ ಇಲ್ಲ, ಮೆಡಿಕಲ್ ಫೆಸಿಲಿಟಿ ಅಂತೂ ಝೀರೋ. ಸೊ ನೀವ್ ನೋಡಕ್ ಹೋದ್ರೆ ಒಂದು ಎಲಿಫೆಂಟ್ ಗೆ ನೀವ್ ಹೆಂಗ್ ನೋಡ್ಕೋಬೇಕು ಗೌರವಗೆ, ಇದು ಮಾಡ್ತಾ ಇಲ್ಲ. ನೀವ್ ಹಾಳೆ ಹೇಳ್ತಾ ಇದ್ರೆ ಬೇರೆ ದೇಶ ಒಂದು ಎನ್ವೈರನ್ಮೆಂಟ್ ಅಂದ್ರೆ ಏನೋ ಒಂದು ಮಾಡ್ಬೇಕಂದ್ರೆ ಪ್ರಯತ್ನ ಮಾಡ್ತಾರೆ, ಇಲ್ಲಿ ಬರೇ ಮಾತು. ಆಮೇಲೆ ಇದು ಬೇರೆ ನಮ್ ಕರ್ನಾಟಕ ರಾಜ್ಯ ಸರ್ಕಾರ ಅಲ್ಲ, ನಮ್ ಸೆಂಟ್ರಲ್ ಗವರ್ಮೆಂಟ್ ಇದೆಯಲ್ಲ, ಅದಂತ ದುರ್ಯೋತ್ತದ ಯಾವ್ದು ಇಲ್ಲ. ಹೇಳೋದು ಹಿಂಗ್ ಮಾಡ್ಬಾರ್ದು ಅಂದ್ಬಿಟ್ಟು ಇದು ಎಲಿಫೆಂಟ್ ಕಾರಿಡಾರ್ ಉಳಿಸ್ಬೇಕು, ಫಾರೆಸ್ಟ್ ಉಳಿಸ್ಬೇಕಂತಾರೆ. ಅವರೇ ಪರ್ಮಿಷನ್ ಕೊಡ್ತಾರೆ, ಮೈನಿಂಗ್ ಮಾಡು, ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಮಾಡು, ಎಲ್ಲಾ ಮಾಡು, ಲೀನಿಯರ್ ಪ್ರಾಜೆಕ್ಟ್ ಮಾಡಿಬಿಟ್ಟು ಅವರೇ ಕೊಡ್ತಾರೆ ಪರ್ಮಿಷನ್. ಸೊ ಎಲ್ಲೋ ಒಂದ್ ಕಡೆ ನಾವು ಸೀರಿಯಸ್ ಆಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು. ಮಾನವ ಮತ್ತೆ ಮನುಷ್ಯದು ಮಾನವ ಮತ್ತು ವನ್ಯಜೀವಿದು ಸಂಘರ್ಷ ಕಡಿಮೆ ಮಾಡ್ಬೇಕಂದ್ರೆ ಇದು ಎಲ್ಲಾರು ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್, ಆಮೇಲೆ ಎಲ್ಲಾ ಸ್ಟೇಕ್ ಹೋಲ್ಡರ್ಸ್ ಕೆಲಸ ಮಾಡ್ರು, ಒಟ್ಟಿಗೆ ಮಾಡಿದ್ರೆ ಸಾಲ್ವ್ ಆಗೋದು. ನಿಜ. ಬರ್ತೀನಿ ಜೋಸೆಫ್ ಸರ್ ನಿಮ್ಮ ಹತ್ರ. ಆಮೇಲೆ ಬಿಟ್ಬಿಡೋದು. ಹೌದು. ಶಶಿಧರ ಶೆಟ್ಟಿ ಅವರೇ, ಈಗ ನಾನು ಶಿಕ್ಷಣ ಮಂತ್ರಿ ಆಗ್ತೀನಿ ಅಂತ ಹೇಳಿದ್ರೆ ನನಗೆ ಶಿಕ್ಷಣದ ಬಗ್ಗೆ ಗಂಧಗಾಳಿ, ನಾನು ಶಾಲೆಯ ಮೆಟ್ಲೆ ಹತ್ತಿಲ್ಲ ಅಂತ ಹೇಳಿದ್ರೆ ನನಗೆ ಅದನ್ನು ನಿಭಾಯಿಸೋದು ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಈಗ ಈಶ್ವರ್ ಖಂಡ್ರೆ ಅವರು ಅರಣ್ಯ ಖಾತೆಯನ್ನು ವಹಿಸ್ಕೊಂಡಿದ್ದಾರೆ. ಹಾಗಾಗಿ ಆ ಇಲಾಖೆಗೆ ಸಂಪೂರ್ಣವಾಗಿ ಅವರು ನ್ಯಾಯ ಕೊಡ್ತಿದ್ದಾರಪ್ಪ, ಅವ್ರಿಗೆಲ್ಲವೂ ಕೂಡ ಈ ಅರಣ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಾಣಿಗಳ ಸಂರಕ್ಷಣೆ ಇದೆಲ್ಲವೂ ನಿಭಾಯಿಸ್ತಿದ್ದಾರೆ ಅಂತ ಅನಿಸುತ್ತಾ?
ಏನಿಲ್ಲ, ಅವನಿಗೆ ಆ ಬಗ್ಗೆ ಒಂದು ಆಸೆ ಇದ್ರೆ ಅವನಿಗೆ ಜೋಸೆಫ್ ಸರ್ ನಿಮ್ಮ ಹತ್ರ ಬರ್ತೀನಿ ನಾನೀಗ. ಅವ್ರದ್ದೇನೋ ಪ್ರಾಬ್ಲಮ್ ಆಗ್ತಾ ಇದೆ. ವೆಸ್ಟ್ ಬೆಂಗಾಲ್ ಸರ್, ಪಶ್ಚಿಮ ಬಂಗಾಳದಲ್ಲಿ ಬರೀ 600ರಿಂದ 700 ಆನೆಗಳಿದಾವೆ ಸರ್. 26 ಆನೆ ಕಾರಿಡಾರ್ ಮಾಡಿದಾರಂತೆ. ನಾನು ಆಗಲೇ ಓದ್ಕೊಂಡು ಬರ್ತಾ ಇದ್ದೆ. ಹಾಗಾಗಿ ಈಗ ನಮ್ಮಲ್ಲಿ ಈ ತೀರದ ಕಡಿಮೆಗಳು ಅಂತ ಹೇಳಿದ್ರೆ ನನಗೆ ಯಾಕೋ ಒಂದು ಕುತೂಹಲ ಇರುವಂಥದ್ದು, ಈ ಅಲ್ಲಿ ಆನೆಗಳ ದಾಳಿಗಳು ಹೆಚ್ಚಾಗಿರ್ಬೇಕು, ಹಾಗಾಗಿ ಕಾರಿಡಾರ್ ಸಂಖ್ಯೆ ಜಾಸ್ತಿ ಇರ್ಬೋದು ಅಂತ ಹೇಗೆ? ಅಲ್ಲ, ಈಗ ನೀವ್ ವೆಸ್ಟ್ ಬೆಂಗಾಲ್ ತಗೊಂಡ್ರೆ, ನೀವ್ ಬೇರೆ ಬೇರೆ ಕಡೆ ತಗೊಂಡ್ರೆ ಅವ್ರದ್ರೊಳಗೆ ಏನಂದ್ರೆ ಜಮೀನುಗಳಿದೆ. ನೀವ್ ಜಮೀನ್ ಜಾಗದೊಳಗೆ ಎಲ್ಲಿ ನೀವು ಇದು ಮಾಡ್ಕೊಂಡು ಕಾರಿಡಾರ್ ಕ್ರಿಯೇಟ್ ಮಾಡ್ಬೋದು. ಅಲ್ಲಿ ಅಷ್ಟು ಕಡಿಮೆ ಎಲಿಫೆಂಟ್ ಇದ್ರು ಅವ್ರಿಗೆ ಅಷ್ಟೇ ಪ್ರಾಬ್ಲಮ್ಸ್ ಇದೆ. ಆನೆ ಇದು ಆಗೋದು ಎಲ್ಲ ನಡೀತಾನೆ ಇರತ್ತೆ ಅಲ್ಲಿ. ಬಟ್ ಇಲ್ಲಿ ಏನಂದ್ರೆ ನಾವ್ ಹೇಳೋದು ನಮ್ಮ ಕರ್ನಾಟಕ ಗವರ್ಮೆಂಟ್ ಒಳಗೆ, ನೀವು ಫಸ್ಟ್ ಗ್ರಾಂಟ್ ಬೇಕು. ನೀವು ಫಾರೆಸ್ಟ್ ಗೆ ಎನ್ವೈರನ್ಮೆಂಟ್ ಕೊಡೋದು 2% ನಿಮ್ ಬಜೆಟ್ ಇಂದ, ಅದ್ ನೀವು ಸಂಬಳ ಕೊಡಕ್ಕೆ ಆಗೋದಿಲ್ಲ ಜನಕ್ಕೆ. ಹೌದು, ಅರ್ಧಕ್ಕರ್ಧ ಜನ ನಮ್ಮ ವಾಚರ್ಗಳಿಗೆ ದುಡ್ಡು ಕೊಡಲ್ಲ, ಸಂಬಳನೇ ಕೊಡಲ್ಲ 6 ತಿಂಗಳ ತನಕ. ಸೊ ಅದಕ್ಕೆ ನೀವು ಬಜೆಟ್ರಿ ಇಟ್ಕೊಂಡು ನೀವ್ ಮಾಡಿದ್ರೆ ಆಗತ್ತೆ. ಇವತ್ತೇನೋ ಒಂದು ಪ್ರಾಬ್ಲಮ್ ಆಯ್ತು, ಇಲ್ಲಿ ಆನೆ ಪ್ರಾಬ್ಲಮ್ ಆಗಿದ ತಕ್ಷಣ ಅವಾಗ ಚೀಫ್ ಮಿನಿಸ್ಟರ್ ಹತ್ರ ಹೋಗ್ಬೇಕು, ಇಲ್ಲ ಹಿಂಗಾಗಿದೆ ದಯವಿಟ್ಟು ನೀವು ಇದು ಇಮಿಡಿಯೇಟ್ ಆಗಿ ಇದಂದ್ರೆ ಅಲ್ಲಿ ಒಂದು ಅಷ್ಟು ದುಡ್ಡು ಬರುತ್ತೆ. ಅಲ್ಲಿ ಅವಾಗ ಈ ಬ್ಯಾಂಡೇಡ್ ಆಗ್ತಾರಲ್ಲ ಉಂಟಾದಾಗ, ಆ ಬ್ಯಾಂಡೇಡ್ ಟೆಕ್ನಾಲಜಿ ಇದು ಮಾಡೋದಂಗೆ ಅದು ಇದು ಎಫೆಕ್ಟ್ ಆಗದೇ ಇಲ್ಲ. ಸೊ ಇಟ್ ಹ್ಯಾಸ್ ಟು ಬಿ ಹೋಲಿಸ್ಟಿಕ್ ಎಫರ್ಟ್. ಮಾಡಿದಾಗ ಇಂತ ಪ್ರಾಬ್ಲಮ್ ಇದೆ, ಲೆಟ್ಸ್ ಟೇಕ್ ಇಟ್ ಒನ್ ಸ್ಟೆಪ್ ಅಟ್ ಅ ಟೈಮ್. ಎಲ್ಲ ಒಂದೇ ಸತಿ ಮಾಡಕ್ ಆಗಲ್ಲ. ಬಟ್ ಆ ಗುರಿ ಇರ್ಬೇಕು, ಒಂದ್ ದಾರಿ ಇರ್ಬೇಕು, ವೇ ಆಫ್ ಮೆಥಡಾಲಜಿ ಇರ್ಬೇಕು ಮಾಡಕ್ಕೆ. ಆಮೇಲೆ ಸೈಂಟಿಫಿಕ್ ಟೆಂಪರ್ಮೆಂಟ್ ಬೇಕು. ಕರೆಕ್ಟ್. ಅದ್ ಯಾಕೋ ಕೊರತೆ ಅಂದ್ಬಿಟ್ಟು ನಾ ಹೇಳ್ಬೇಕು. ಯಾಕಂದ್ರೆ ಇವತ್ತು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಳಗೆ ವನ್ಯಜೀವಿಗಳ ಬಗ್ಗೆ ಗೊತ್ತಿರೋದು ಕೇವಲ ಒಂದು 20 ಜನ ಇರ್ಬೋದು ಅಷ್ಟೇ, ಸೀನಿಯರ್ ಆಫೀಸರ್ಸ್ ಒಳಗೆ. ಅದ್ ಬಿಟ್ರೆ ಅವ್ರಿಗೆಲ್ಲ ಯಾರಿಗೂ ಎಕ್ಸ್ಪೀರಿಯನ್ಸೇ ಇಲ್ಲ. ಸೊ ನೀವು ಒಂದು ಎಲಿಫೆಂಟ್ ಅಂದಾಗ ಎಲಿಫೆಂಟ್ ಬಗ್ಗೆ ಗೊತ್ತಿರ್ಬೇಕು ನಿಮ್ಗೆ, ಅದು ಗೊತ್ತಿಲ್ಲ. ಆಮೇಲೆ ಏನ್ ಆಟಿಟ್ಯೂಡ್ ಅಂದ್ರೆ 1 ಆನೆ ತಾನೆ, 2 ಆನೆ ತಾನೆ. ಈಗ ಮೊನ್ನೆ ನೋಡಿ ನಮ್ಗೆಲ್ಲ ನೋವು ಆಗಿದ್ದು, ಮೊನ್ನೆ ಅಸ್ಸಾಂ ಒಳಗೆ ಎಷ್ಟು ಆನೆಗಳು ಸತ್ತೋಯ್ತು ಟ್ರೈನ್ ಆಕ್ಸಿಡೆಂಟ್ ಒಳಗೆ. ಅವಾಗ ಜನ ಎದ್ದೋಳ್ತಾರೆ. ಇಲ್ಲಿ ನಮ್ಗೊಂದ್ ಆಗಿದೆ ಅಂದ್ರೆ ದೊಡ್ಡ ವಿಷಯ ಅಂದ್ರೆ ನಮ್ಮ ಹೈಕೋರ್ಟ್ ಸೋಮೋಟೋ ಕೇಸ್ ಒಳಗೆ ಯಾವಾಗ ನಮ್ಮ ನುಗ್ಗು ಹತ್ರ ಒಂದಷ್ಟು ಆನೆಗಳು ಸೆತೋಯ್ತು ನೀರ್ ಬಿದ್ದು, ಅವಾಗ ಒಂದು ಗಜ ರಿಪೋರ್ಟ್ ಬಂತು. ಸೊ ಸರ್ಕಾರನೇ ಕೋರ್ಟೆ ಬಹಳ ಸೀರಿಯಸ್ ಆಗಿ ತಗೊಂಡು ಈ ತರ ಎಲ್ಲ ಮಾಡ್ಬೇಕು ಎಲಿಫೆಂಟ್ ಗೆ ಅಂತಿದ್ರು. ಈ ಗಜ ರಿಪೋರ್ಟ್ ಯಾರು ನೋಡ್ತಿದ್ದಾರೆ ಹೇಳಿ? ನಿಜ. ಗಜ ರಿಪೋರ್ಟ್ ಬೇರೆ ಫೈಲ್ ಒಳಗಿದೆ. ಜೋಸೆಫ್ ಸರ್, ಇನ್ನೊಂದು, ಈಗ ನೀವು ಹೇಳ್ತಾ ಇದ್ರೆ ಅಸ್ಸಾಂನಲ್ಲಿ ಮೊನ್ನೆ ಆನೆಗಳ ಮಾರಣ ಹೋಮ ಆಯಿತು, ರೈಲ್ವೆ ಆಕ್ಸಿಡೆಂಟು. ಬಟ್ ಈಗ ಈ ರೈಲ್ವೆ ಹಳಿ ಪಕ್ಕ ಅಥವಾ ಹೆದ್ದಾರಿ ಪಕ್ಕ ಈಗೇನಾದ್ರೂ ಕಾರಿಡಾರ್ಗಳಿದ್ರೆ ಅಲ್ಲಿ ಕೆಲವೊಂದಿಷ್ಟು ನಿಯಮಗಳನ್ನು ತರಬೇಕಾ ಅಂತ? ಯಾಕಂದ್ರೆ ಬೇಗ ಆನೆಗಳು ಹೋಗೋದನ್ನ ದಾಟೋದನ್ನು ಗುರುತಿಸ್ಲಿಕ್ಕೆ. ಅಲ್ಲ, ತರಬೇಕು. ಇವಾಗ ಈ ಸಿಚುವೇಶನ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಎಲ್ಲ ನಮ್ದೇ ಆಗ್ಬಿಟ್ಟಿದೆ, ಮಾನವದೇ ಆಗ್ಬಿಟ್ಟಿದೆ. ಸೊ ಅದ್ರದ್ದು ಜಾಗ ಎಲ್ಲಿದೆಯೋ ಅದು ಕಾರಿಡಾರ್ಸ್ ಒಳಗೆ ಅಟ್ಲೀಸ್ಟ್ ನೀವು ಪಾತ್ವೇ ಮಾಡ್ಬೇಕು. ಈಗ ಪೆಂಚ್ ಒಳಗೆ ಮಾಡಿದ್ದಾರೆ, ಅದೇ ತರ ಈಗ ಆಪ್ಷನ್ ಇಲ್ಲ ನಮ್ಗೆ, ಇದಾದ್ರು ಮಾಡಿದ್ರೆ ಪ್ರಾಣಿಗಳು ಉಳಿಯತ್ತೆ ಅಂದ್ಬಿಟ್ಟು. ಸೊ ಮಾಡ್ಬೋದು, ನೀವ್ ಮನ್ಸು ಮಾಡಿದ್ರೆ ನೀವ್ ಮಾಡ್ಬೋದು. ಬೇರೆ ಕಡೆ ಬೇರೆ ಕಂಟ್ರೀಸ್ ಹೋಗಿ ತೋರ್ಸ್ಕೊಟ್ಟಿದ್ದಾರೆ ಹೇಗೆ ಮಾಡೋದು ಅಂದ್ಬಿಟ್ಟು. ಕಾರಿಡಾರ್ಸ್ ಕಾಡಿಂದನೇ ಇದ್ರ ಮೇಲೆ ಒಂದು ಬ್ರಿಡ್ಜ್ ತರ ಕಟ್ಟು ಪ್ರಾಣಿಗಳು ಹೋಗಿ ಇದಾಗೆ ಇಲ್ದ್ರ ಅಂಡರ್ ಪಾಸ್ ಕೆರಡ ಹೋದಂಗೆ ಎಲ್ಲ ಕಡೆ ಮಾಡಿದ್ದಾರೆ. ನಾವ್ ಮಾಡ್ಬೋದು, ಈಗ ಪ್ರಯತ್ನ ಆಗ್ತಿಲ್ವಲ್ಲ. ಬೇರೆ ನಮ್ದ್ರೊಳಗೆ ಏನಾಗಿದೆ ಅಂದ್ರೆ ಓನ್ಲಿ ಟಾಕ್, ನೋ ವಾಕ್ ದ ಟಾಕ್ ಆಗದೇ ಇಲ್ಲ. ಇವತ್ತಿಗೆ ರಿಯಾಕ್ಟಿವ್, ಇವತ್ತೇನೋ ಆಯ್ತಾ ಅವಾಗ ರಿಯಾಕ್ಷನ್ ಮಾಡೋದು, ಪ್ರೊಆಕ್ಟಿವ್ನೆಸ್ ಬರಲ್ಲ. ನಾಳೆ ಏನ್ ಆಗ್ಬೋದು ಹಿಂಗ್ ಸಿಚುವೇಶನ್ ಇದ್ದಾಗ ಅಂದ್ಬಿಟ್ಟು ಅದಕ್ಕೆ ಇವ್ರು ಏನು ಮಾಡಲ್ಲ. ಒಂದು ಪ್ರಾಬ್ಲಮ್ ಅಂದ್ರೆ ನಾನ್ ನೋಡ್ತಿರೋದು ದುಡ್ಡು ಇಲ್ಲ. ದುಡ್ಡು ಇದ್ರೆ ಎಲ್ಲ ಒಂದು 80% ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಈಗ್ಲೂ ನಾ ಹೇಳ್ಬೇಕಂದ್ರೆ ಈ ಬ್ಯಾರಿಕೇಡ್ ಆಗಿದ್ಮೇಲೆ ಒಂದು ಆನೆಗಳು ದಾಟೋದು ಕಮ್ಮಿ ಆಗಿದೆ, ಮುಂಚೆ ತರ ಇಲ್ಲ. ನೀವ್ ಬನ್ನರ್ಘಟ್ಟ ಅಂದ್ರೆ ತಗೊಂಬನ್ನಿ, ಹೊಸೂರ್ ಬನ್ನರ್ಘಟ್ಟ ಈ ಕಡೆ ಬಂದಾಗ ಕಮ್ಮಿ ಆಗಿದೆ. ಆನೆಗಳು ಊರ್ ಕಡೆ ಬರೋದು ಕಮ್ಮಿ ಆಗಿದೆ. ಬಟ್ ಇಲ್ಲೇನಾಗಿದೆ, ನೀವು ಜಾಸ್ತಿ ನೋಡ್ತಿರೋದು ಕೊಡಗು ಮತ್ತೆ ನಮ್ಮ ಹಾಸನ್ ಕಡೆ ಜಾಸ್ತಿ ಆಗ್ತಿರೋದು. ಅಲ್ಲೇನಂದ್ರೆ ಅದು ದಾಟ್ಕೊಂಡ್ ಬಂದ್ಬಿಟ್ಟಿದೆ ಆಲ್ರೆಡಿ. ಮೇವಿಲ್ಲ ಕಾಡೊಳಗೆ, ಅದು ಬೇರೆ ಕಡೆ ಮೇವ್ ಮಾಡ್ಕೊಂಡು ಹೋಗ್ಬಿಟ್ಟು ಬೇರೆ ಬೇರೆ ರಿಸರ್ವ್ ಫಾರೆಸ್ಟ್ ಒಳಗೆ ಸೇರ್ಕೊಂಡ್ಬಿಟ್ಟಿದೆ. ಇದು ರಿಸರ್ವ್ ಫಾರೆಸ್ಟ್ ಇಸ್ ನಾಟ್ ಅ ಪ್ರೊಟೆಕ್ಟೆಡ್ ಏರಿಯಾ.
ಸೊ ಎಲ್ಲಾ ತರ ಗೊಂದಲಗಳಿದೆ. ಇದನ್ನ ಸ್ಟಡಿ ಮಾಡಿ ನಾನು ಹೇಳ್ಬೇಕಂದ್ರೆ ನಿಜ ಹೇಳ್ಬೇಕಂದ್ರೆ ನಿಮ್ಮ ಇದ್ರೊಳಗೆ ಇವತ್ತು ಎಲ್ಲಾ ಗೊತ್ತಿರೋ ವಿಷಯನೇ. ಹಿಂಗ್ ಮಾಡಿದ್ರೆ ಸಾಲ್ವ್ ಮಾಡ್ಬೋದು ಅಂತ ಗೊತ್ತು, ಬಟ್ ಪ್ರಯತ್ನ ಬೇಕಲ್ಲ. ಸರ್, ಈಗ ಕಾಡಾನೆಗಳು ದಾಳಿ ಮಾಡ್ತವೆ ಸರ್. ಈಗ ಜಮೀನುಗಳಿಗೆ ನುಗ್ತವೆ, ಊರುಗಳಿಗೆ ನುಗ್ತವೆ. ಆ ಟೈಮ್ನಲ್ಲಿ ಅರಣ್ಯಾಧಿಕಾರಿಗಳು ಬರ್ತಾರೆ, ಏನೋ ಒಂದು ಸೌಂಡ್ ಮಾಡಿ ಅವನ ಕಾಡಿಗೆ ಅಟ್ಟುವಂತ ಕೆಲಸ ಮಾಡ್ತಾರೆ. ಬಟ್ ಅಲ್ಲ, ಶಾಶ್ವತವಾಗಿ ಈಗ ಆನೆ ತನ್ನ ವಾಸಸ್ಥಾನಕ್ಕೆ ಅಥವಾ ತನ್ನ ಸೇಫ್ ಝೋನ್ಗೆ ಹೋಗ್ಬೇಕಂದ್ರೆ ಅಂದ್ರೆ ನಿರಂತರವಾಗಿ ಕಣ್ಣಿಟ್ಟು ಅವನ ವಾಚ್ ಮಾಡಿಕೊಂಡು ಕಳಿಸುವಂತ ಒಂದು ಪ್ರಯತ್ನ ಮಾಡ್ಬೇಕಾ ಹೇಗೆ? ಇಲ್ಲಿ ಪರಿಹಾರ ಐಡಿಯಾ ಏನು ಅಂತ? ಅಲ್ಲ, ಈಗ ಏನಾಗತ್ ನೋಡಿ, ಒಂದು ಊರ್ ಕಡೆ ಬಂದ್ಬಿಟ್ರೆ ಆನೆನ ಅದನ್ನ ವಾಪಸ್ ಕಳ್ಸೋದು ದೊಡ್ಡ ಚಾಲೆಂಜ್. ಯಾಕಂದ್ರೆ ಅದು ಕಾಡಿಂದ ಆಚೆ ಬಂದು ಊರೊಳಗೆ ಬಂದ್ಬಿಟ್ಟಿದೆ. ಒಬ್ಬ ತೋಟ ದಾಟ್ಕೊಂಡು ಇನ್ನೊಬ್ರ ತೋಟಕ್ಕೆ ಬಂದಿದೆ. ಆ ತೋಟಕ್ಕೆ ಬಂದು ಅದು ತಿಂದಿರ್ಬೋದು ಅಥವಾ ತುಳ್ದು ಹಾಕಿರ್ಬೋದು. ಸೊ ಜನ ಅದ್ರ ಬಗ್ಗೆ ಮಾತಾಡಿದಾಗ ಅದನ್ನ ವಾಪಸ್ ಕಳ್ಸ್ಬೇಕಂದ್ರೆ ಅದು ದೊಡ್ಡ ಚಾಲೆಂಜ್. ಯಾಕಂದ್ರೆ ಈ ಇರೋ ಮುಂದಿನ ತೋಟಕ್ಕೂ ತೊಂದ್ರೆ ಆಗತ್ತೆ. ಕರೆಕ್ಟ್. ಸೊ ಎಲ್ಲಾ ತರನು ಇಶ್ಯೂಗಳು ಇದೆ. ಸೊ ನಾವು ಯಾಕಂದ್ರೆ ಸ್ವಲ್ಪ ನಮ್ಗೆ ಗುರ್ತು, ನಾವು ಓಡಾಡಿರೋದ್ರಿಂದ ಗೊತ್ತಾಗ್ತಿದೆ ಹೇಗೆ ಜನಕ್ಕೆ ತೊಂದ್ರೆ ಇದೆ, ಫಾರೆಸ್ಟ್ ಸ್ಟಾಫ್ ಏನ್ ತೊಂದ್ರೆ ಇದೆ. ಆಮೇಲೆ ಅಲ್ಲಿನ ಕೋಆರ್ಡಿನೇಷನ್ ಇರಲ್ಲ. ಯಾವತ್ತಾರ ಒಂದು ಮಾನವ ಮತ್ತೆ ವನ್ಯಜೀವಿ ಸಂಘರ್ಷ ಇದ್ದಾಗ ಪೊಲೀಸ್ ಕೋಆರ್ಡಿನೇಷನ್ ಇರ್ಬೇಕು, ಅಲ್ಲಿನ ಪಂಚಾಯತಿ ಕೋಆರ್ಡಿನೇಷನ್ ಇರ್ಬೇಕು, ಜನನ್ನ ದೂರ ಇಡ್ಬೇಕು. ಯಾಕಂದ್ರೆ ಅದು ಓಡ್ ಬರ್ಬೇಕಾದ್ರೆ ಯಾರು ಅಡ್ಡ ಆದ್ರೂ ಅವ್ರನ್ನ ತುಳಿಯುತ್ತೆ, ಅಥವಾ ಜನ ಅಡ್ಡ ಇದ್ರೆ ಬೇರೆ ಕಡೆ ಹೋಗುತ್ತೆ. ಸೊ ಎಲ್ಲಾ ತರ ಪ್ರಾಬ್ಲಮ್ಸ್ ಇದೆ. ಸೊ ಎಲ್ಲೋ ನಮ್ಗೆ ಬೇಜಾರಾಗತ್ತೆ ಏನಂದ್ರೆ, ಗೊತ್ಬಿಟ್ಟು ಹಿಂಗ್ ಇದೇ ಸಿನಾರೋ ಅಂದ್ಬಿಟ್ಟು ನಾವು ಗೊತ್ತಿದ್ರು ಬೇರೆ ಬೇರೆ ತರ ಮಾಡ್ಕೊಂಡು ಇನ್ನ ತೊಂದರೆ ಆಗಿದ್ದೀವಿ ಅಂದ್ರೆ ಮೂರ್ಖತನ ಅಂತ ಹೇಳ್ಬೇಕು, ಫೂಲಿಶ್ನೆಸ್ ಅಂತ ಹೇಳ್ಬೇಕು ನಾವು. ನಿಜ ಸರ್. ಈಗ ಕಾರಿಡಾರ್ಗಳ ಅಗಲ ಮತ್ತು ಉದ್ದ, ಅದರ ಒಂದು ವಿಸ್ತೀರ್ಣವನ್ನ ನೋಡಿದ್ರೆ ಅದನ್ನ ಇನ್ನೂ ಹೆಚ್ಚಿಸಬೇಕಂತ ಅಂದ್ರೆ ವಿಸ್ತಾರ ಮಾಡ್ಬೇಕಾದಂತ ಅವಶ್ಯಕತೆ ಇದೆಯಾ ಹೇಗೆ? ಅಲ್ಲ, ಈಗ ನೋಡಿ, ಅದು ಕಾರಿಡಾರ್ಸ್ ಕೆಲವು 15 ಮೀಟರ್ಸ್ ಇಂದ ಕೆಲವು 50 ಮೀಟರ್ಸ್ ಇರುತ್ತೆ, 100 ಮೀಟರ್ಸ್ ಕಾಡೊಳಗಿರುತ್ತೆ. ಊರ್ ಕಡೆ ಬಂದಾಗ ನಿಮ್ ಕಾರಿಡಾರ್ಸ್ ಶ್ರಿಂಕ್ ಆಗ್ತಾನೆ ಇದೆ. ಹೌದು. ಎಲ್ಲಿ 100 ಮೀಟರ್ ಇತ್ತು, ಈಗ 10 ಮೀಟರ್ ಇಲ್ಲ. 10 ಮೀಟರ್ ಇದ್ದಿದ್ದು ಈಗ 2 ಮೀಟರ್ ಇಲ್ಲ. ಸೊ ಕೆಲವು ಕಡೆ ಕಾರಿಡಾರ್ ಇಲ್ಲ, ಫ್ರಾಗ್ಮೆಂಟ್ ಆಗ್ಬಿಟ್ಟಿದೆ. ನೀವು ಈಗ ಮಲ್ಲೇಶ್ವರಂ ಹೋಗ್ತಿದ್ದೀರಾ ಮೆಜೆಸ್ಟಿಕ್ ಇಂದ, ನೀವೀಗ ಮೆಜೆಸ್ಟಿಕ್ ಇಂದ ಮಲ್ಲೇಶ್ವರಂ ಒಂದೇ ರೋಡು. ನೀವೀಗ ಅಲ್ಲಿ ಎಲ್ಲ ಬ್ರೇಕ್ ಆಗಿರೋದ್ರಿಂದ ನೀವು ತಿರ್ಗಾ ಈ ಕಡೆ ಹೋಗ್ಬಿಟ್ಟು ಶೇಷಾದ್ರಿಪುರಂಗೆ ಹೋಗಿ ತಿರ್ಗಾ ಆ ಕಡೆಯಿಂದ ನೀವು ಬಿಡಿಯಲ್ಲಿ ಇದು ಮುಗಿಸ್ಕೊಂಡು ಈ ಕಡೆ ಬರ್ಬೇಕು. ಆ ತರ ಆಗ್ಬಿಟ್ಟಿದೆ ಸಿನಾರು ನಮ್ಮ ಫಾರೆಸ್ಟ್ ಒಳಗೆ. ಈಗಲೂ ನಾವು ಮಾತಾಡ್ತಿದ್ರು ಇದೇ ಮೂಮೆಂಟ್ ಅಲ್ಲಿ ನಡೀತಿದೆ, ಡಿಸ್ಟ್ರಕ್ಷನ್ ನಡೀತಿದೆ, ಡೆಸಿಬೇಷನ್ ನಡೀತಿದೆ. ನಮಗ್ ಏನ್ ಅರ್ಥ ಆಗಲ್ಲ ಅಂದ್ರೆ, ಇಷ್ಟೆಲ್ಲಾ ತೊಂದರೆಗಳಿದೆ, ಮನುಷ್ಯ ಸಂಘರ್ಷ ಜಾಸ್ತಿ ಆಗ್ತಾನೆ ಇದೆ. ಆಮೇಲೆ ಎಕ್ಸ್ಟ್ರೀಮ್ ಕ್ಲೈಮೇಟ್ ಇವೆಂಟ್ಸ್ ಇಂದ ನಮ್ಗೆ ಫ್ಲಡ್ಡಿಂಗ್ ಆಗ್ತಿದೆ, ಲ್ಯಾಂಡ್ ಸ್ಲೈಡ್ಸ್ ಆಗ್ತಿದೆ, ಬರ ಇದೆ. ಎಲ್ಲಾ ತರ ಇದ್ರು ನಾವು ಕಾಡನ್ನ ಹಾಳು ಮಾಡ್ಕೋತೀವಿ ಅಂದ್ರೆ ಎಲ್ಲಾ ಆಂಥ್ರೋಪೊಲಜಿಸ್ಟ್ ಇರಬಾರ್ದು, ಎಲ್ಲಾ ಮನುಷ್ಯ ಪರವಾಗಿ ಇರಬಾರ್ದು. ನಾವು ವನ್ಯಜೀವಿಗೂ ಜಾಗ ಕೊಡ್ಬೇಕು, ಕೋ ಎಕ್ಸಿಸ್ಟೆನ್ಸ್ ಒಂದು ಇದು ಬರ್ಬೇಕು. ಅದಿಲ್ಲ ಅಂದ್ರೆ ನಾವು ಇರೋದಿಲ್ಲ. ಯಾಕಂದ್ರೆ ಈಗ ಆಗ್ಲೇ ಶಶಿಧರ್ ಶಾಸ್ತ್ರಿ ಹೇಳ್ತಿದ್ರು, ಟೈಗರ್ಸ್ ಎಪೆಕ್ಸ್ ಅನಿಮಲ್. ಅದು ಚೆನ್ನಾಗಿದ್ರೆ ಕಾಡ್ ಚೆನ್ನಾಗಿರುತ್ತೆ, ಕಾಡ್ ಚೆನ್ನಾಗಿದ್ರೆ ನೀರ್ ಇರುತ್ತೆ, ನೀರಿದ್ರೆ ನಾವು ರೈತರು ಬೆಳೆ ಬೆಳೆಸ್ಬೋದು. ರೈತರಿಗೆ ಬೆಳೆ ಬೆಳ್ಸಕ್ ಆಗದವ್ರೆ ನಮಗ್ ಕಾಟ, ನಮಗೆ ಫುಡ್ ಸೆಕ್ಯೂರಿಟಿ ಬರುತ್ತೆ. ಫುಡ್ ಪ್ರಾಬ್ಲಮ್ ಇದ್ರೆ ಹೆಲ್ತ್ ಪ್ರಾಬ್ಲಮ್ ಬಂದೇ ಬರುತ್ತೆ. ಸೊ ಇಟ್ಸ್ ಆಲ್ ಕಾಂಪ್ಲೆಕ್ಸ್ ಸಿಚುವೇಶನ್, ಒನ್ ಇಂಟ್ರಾಕ್ಟಿಂಗ್ ವಿತ್ ಅದರ್. ಇದೆಲ್ಲ ಗೊತ್ತುಬಿಟ್ಟು ನಾವು ಇನ್ನ ಕಾಡ್ ಕಳಿತೀವಿ. ಇವತ್ತು ನಾವು ಮಾತಾಡ್ಬೇಕಂದ್ರೆ ನಮ್ಮ ಪಶ್ಚಿಮ ಘಟ್ಟ ತಗೊಳ್ಳಿ, ಅಲ್ಲಿ ಈಗ ಆನೆಗಳು ಎಲ್ಲ ಹೋಗಿದೆ, ಸಿರ್ಸಿ ತನಕ ಆನೆಗಳು, ಕುಂದಾಪುರ ಕಡೆ ಆನೆಗಳು ಹಿಡಿಯಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಯಾಕೆ ಈಗ ಎಲ್ಲ ಇದ್ದಿದ್ದು ಡ್ಯಾಮ್ಗಳು ಕಟ್ಕೊಂಡ್ ಬಂದು ಅದು ಹೋಗೋ ದಾರಿ ಒಳಗೆ, ಭದ್ರಾಕ್ ಹೋಗೋ ದಾರಿ ಒಳಗೆ ಡ್ಯಾಮ್ ಇದೆ, ದಾಟ್ಕೊಳಕ್ ಆಗಲ್ಲ, ಊರ್ ಕಡೆ ಬರ್ತಿದೆ. ಇನ್ನೊಂದ್ ಕಡೆ ರೋಡ್ ನ ಐದಾರಿಗಳು ಇವ್ರು ಮಾಡೋದು ಅಗಲ ರೋಡ್ ಮಾಡಿ ಕಾಡನ್ನ ಪಾಲ್ ಮಾಡ್ಕೊಂಡ್ ಕೂತಿದ್ದಾರೆ, ಕಾರಿಡಾರ್ ನ ಹಾಳು ಮಾಡ್ತಿದ್ದಾರೆ. ಸೊ ಎಲ್ಲ ಹೋಗುತ್ತೆ, ಊರ್ ಕಡೆನೆ ಬರ್ಬೇಕು ಆನೆಗಳು. ಕರೆಕ್ಟ್. ಈಗ ನೀವು ಹಾಸನ್ ತಗೊಳ್ಳಿ, ಹಿಸ್ಟ್ರಿ ತಗೊಳ್ಳಿ, ಎಷ್ಟು ಆನೆಗಳು ಹಿಡ್ದಿದ್ದಾರೆ ಲೆಕ್ಕಾಚಾರ ನೋಡಿ. 2 ವರ್ಷದೊಳಗೆ ನೀವು ಲೆಕ್ಕ ಹಾಕೊಂಡ್ ಬಂದ್ರೆ, ಆಮೇಲೆ ಒಂದ್ ಆನೆ ಹಿಡಿಯಕ್ಕೆ ಎಷ್ಟು ದೊಡ್ಡ ಖರ್ಚಿದೆ ಗೊತ್ತಾ? ಅದಕ್ಕೆ ಏನಾದ್ರು ರೇಡಿಯೋ ಕಾಲರ್ ಹಾಕೊಂಡ್ ತರ್ಬೇಕಂದ್ರೆ 22 ಲಕ್ಷ ಬೇಕಂತ ಒಂದ್ ಆನೆಗೆ. ಅದೇ ಒಂದ್ ಹಿಡಿಬೇಕು, ಹಾಗೆ ಹಿಡಿಬೇಕಂದ್ರೆ 12 lakhs ಬೇಕಂತಾರೆ, 8 to 10 lakhs ಬೇಕಂತಾರೆ.
ಅದಕ್ಕೆಲ್ಲ ಖರ್ಚು ಮಾಡ್ಕೊಂಡಿರ್ತೀವಿ. ಆಮೇಲೆ ಎಲ್ಲಿ ಆನೆ ಬಂದ್ಬಿಟ್ಟು ಯಾರನ್ನಾರು ಸಾಯಿಸುತ್ತೆ, ಆ ಪರಿಹಾರ ಕೊಡಕ್ಕೆ ಅದಕ್ಕೊಂದು ಈ 20 ಲಕ್ಷ ಕೊಡ್ಬೇಕು ಜನಕ್ಕೆ. ಇದೆಲ್ಲ ನೀವ್ ನೋಡಿದ್ರೆ ಕ್ರಾಪ್ ಡ್ಯಾಮೇಜ್ ಆದ್ರೆ ಅದಕ್ಕೆ ನೀವು ಕಾಂಪನ್ಸೇಷನ್ ಕೊಡ್ಬೋದು. ಇದೆಲ್ಲ ನೋಡಿದ್ರೆ ಕ್ಯುಮುಲೇಟಿವ್ ಆಗಿ ನೀವು ನೋಡಿದ್ರೆ ನೀವು ಒಂದಷ್ಟು ದುಡ್ಡು ಇಟ್ಟು ಎಲ್ಲಿಂದ ಲೋನ್ ತಗೊಂಡು ಜಪಾನ್ ಬ್ಯಾಂಕೋ UK ಬ್ಯಾಂಕೋ ಎಲ್ಲಿಂದ ತಗೊಂಡು ನೀವು ಈ ಕಾರಿಡಾರ್ ನ ರಿಎಸ್ಟಾಬ್ಲಿಷ್ ಮಾಡಿ ನಿಮ್ಮ ಎಲ್ಲೆಲ್ಲಿ ಇದು ಬ್ಯಾರಿಕೇಡ್ಸ್ ಇದು ಪ್ರಾಬ್ಲಮ್ ಇದೆಯೋ ಅದನ್ನೆಲ್ಲ ನೀವು ಫಿಲ್ ಮಾಡಿದ್ರೆ ಒಂದು ಸೊಲ್ಯೂಷನ್ ಬರುತ್ತೆ. ಇಲ್ದರೆ ನಾವು ಜೋಸೆಫ್ ಸರ್, ಈಗ ನಮ್ಮಲ್ಲಿ ಈಗ ಹೋರಾಟಗಾರರಾಗಿರ್ಬೋದು ಅಥವಾ ಪರಿಸರವಾದಿಗಳು, ಜನಸಾಮಾನ್ಯರಾಗಿರ್ಬೋದು, ಈಗ ಒಂದು ನಾಯಿಗೆ ಏನೋ ಒಂದು ಗಾಯ ಆಯಿತು ಅಥವಾ ನಾಯಿ ಒಂದು ಸತ್ತೋಯ್ತು ಅಂತ ಹೇಳಿದ್ರೆ ಅದಕ್ಕೆ ನೋಡಬೇಕು ಪ್ರೀತಿ ಎಲ್ಲ ಉಕ್ಕಿ ಬರ್ತಾ ಇರುತ್ತೆ. ಆದರೆ ಕಾಡು ಪ್ರಾಣಿಗಳ ವಿಚಾರದಲ್ಲಿ ಆ ಒಂದು ಕನ್ಸರ್ನ್ ನಮ್ಗೆ ಕಾಣಿಸ್ತಾ ಇಲ್ವಾ ಅಂತ? ಅಲ್ಲ, ಅದು ಯಾಕೋ ಕೊರತೆ ಇದೆ ಅಂತ ಹೇಳ್ಬೇಕು. ಯಾಕಂದ್ರೆ ಅದು ಬಹಳ ಕಡಿಮೆ ಜನ ರಿಯಾಕ್ಟ್ ಮಾಡ್ತಾರೆ. ಕರೆಕ್ಟ್. ಆ ಪ್ರಾಣಿ ಬಗ್ಗೆ ಗೊತ್ತಿರೋರು. ಈಗ ನಾನ್ ನೋಡ್ಬೇಕಂದ್ರೆ ಈಗ ಏನಾಗತ್ತಂದ್ರೆ ರೈತರಿಗೆ ತೊಂದರೆ ಇರ್ಬೋದು, ಆ ಕಾಡ್ ಪಕ್ಕ ಇರೋ ರೈತರಿಗೆ, ಆ ಕಾಡಂಚೋಲ್ಗಿರೋ ರೈತರಿಗೆ ತೊಂದರೆ ಇರ್ಬೋದು. ಅವತ್ತಿನ ಗಲಾಟೆ ಆದಾಗ ನೋವಿರುತ್ತೆ. ಬಟ್ ಅವ್ರು ಅದೇ ತರ ಅದನ್ನ ದೇವ್ರ ನೋಡ್ಕೊಂಡು ಅದನ್ನ ಚೆನ್ನಾಗಿರ್ಲಿ ಆನೆ ಅಂತ ಅವ್ರಿಗೆ ಒಂದು ಇದು ಬರುತ್ತೆ, ಇದು ಅವ್ರಿಗೆ ಇಂಟ್ರೆಸ್ಟ್ ಇದೆ. ಬಟ್ ನೀವು ಬೇರೆ ಕಡೆ ನಮ್ಮ ಸಿಟಿ ಒಳಗ್ ಬನ್ನಿ, ಇವತ್ತು ಬೆಂಗಳೂರಿಗೆ ಬನ್ನಿ, ಬೆಂಗಳೂರಲ್ಲಿ ನಿಮಗೆ 1% ಜನ ಕಾಡ್ ಬಗ್ಗೆ ಮತ್ತೆ ವನ್ಯಜೀವಿ ಬಗ್ಗೆ ಯೋಚಿಸ್ಬಿಟ್ಟು ಮಾತಾಡೋದು 1% ಕಿನ್ನ ಕಡಿಮೆ ಅಂತ ಹೇಳ್ಬಹುದು. ಯಾಕಂದ್ರೆ ಅವ್ರಿಗೆಲ್ಲ ಬೇರೆ ಬೇರೆ ಇಂಟ್ರೆಸ್ಟ್ ಗಳಿದೆ. ಆಮೇಲೆ ಕೆಲವರು ಇದ್ದಾರೆ, ಕನ್ಸರ್ವೇಷನಿಸ್ಟ್ ಗಳು ಇದ್ದಾರೆ, ಮತ್ತೆ ಎಂಥೂಸಿಯಾಸ್ಟ್ ಗಳಿದ್ದಾರೆ, ಫೋಟೋಗ್ರಾಫರ್ಸ್ ಇದ್ದಾರೆ. ಅವ್ರಿಗೆ ಆ ಮೂಮೆಂಟ್ ಅವ್ರು ಎಂಜಾಯ್ ಮಾಡ್ಬೇಕು. ಅದಾಗಿರೋದ್ ಏನಾಗುತ್ತೋ ಏನ್ ನನ್ಗೆ ಯಾಕೆ, ಐ ಶುಡ್ ಐ ಗೆಟ್ ಇನ್ವಾಲ್ವ್ ಅನ್ಬಿಟ್ಟು ಕೆಲವರು ಆಟಿಟ್ಯೂಡ್ ಇರುತ್ತೆ. ನಾವು ಪ್ರಯತ್ನ ಮಾಡ್ತಿರ್ತೀವಿ, ಎಷ್ಟಾಗುತ್ತೋ ನಾವು ಮಾಡ್ಲೇಬೇಕು. ಯಾಕಂದ್ರೆ ನಾವು ವನ್ಯಜೀವಿ ಇದ್ರೇನೆ ನಾವು ಇರೋದು ಅಂದ್ಬಿಟ್ಟು ನಾವು ಜ್ಞಾಪಕ ಇಟ್ಕೋಬೇಕು. ಕೋ ಎಕ್ಸಿಸ್ಟೆನ್ಸ್ ಇಸ್ ದ ಸಕ್ಸಸ್ ಅಂದ್ಬಿಟ್ಟು ಹೇಳ್ಬೇಕು. ಕರೆಕ್ಟ್. ಬಟ್ ಎಲ್ಲೋ ಒಂದ್ ಕಡೆ ನೋಡಿದ್ರೆ ನಮ್ಮ ಜನದ ಇಂಟ್ರೆಸ್ಟ್ ಇಲ್ಲ. ಈಗ ಮಾಧ್ಯಮವರು ತಗೊಳ್ಳಿ, ಮಾಧ್ಯಮ ಎಷ್ಟ್ ಜನ ಮಾಡ್ತಾರೆ ಇಂಟ್ರೆಸ್ಟ್ ಆಗಿ ಈ ತರ ಕಾಡನ್ನ ಉಳಿಸ್ಬೇಕು ಅಂದ್ಬಿಟ್ಟು, ಅಷ್ಟ್ ಜನ ಬರಲ್ಲ. ಈಗ